ಹೆಲೋ ಫ್ರೆಂಡ್ಸ್, ವೆಲ್ಕಮ್ ಬ್ಯಾಕ್ ಅಗೇನ್. ಬ್ಲಾಕ್ ಅನ್ನೋ ಸೀರೀಸ್ ನ ನೋಡ್ತಾ ಇದ್ವಿ. ಅದು ಲಾಸ್ಟ್ ಅಂಡ್ ಫೈನಲ್ ಪಾರ್ಟ್ ಇವತ್ತು ನೋಡೋಣ. ಐ ಆಮ್ ರಿಯಲಿ ಸಾರಿ, ವಿಡಿಯೋಸ್ ಅಪ್ಲೋಡ್ ಮಾಡಕ್ ಆಗ್ಲಿಲ್ಲ, ತುಂಬಾನೇ ಮಯೂಷರ್ ಇರ್ಲಿಲ್ಲ. ಓದ್ ಪಾರ್ಟ್ ಅಲ್ಲೇ ಕೇಳಿರ್ತೀರಾ, ನನ್ನ ವಾಯ್ಸ್ ತುಂಬಾನೇ ಮೋಸವಾಗಿತ್ತು, ಅದರಿಂದಾನೇ ನನ್ಗೆ ರೆಕಾರ್ಡ್ ಮಾಡಕ್ ಕೂಡ ಆಗ್ಲಿಲ್ಲ. ಇನ್ ಮುಂದಕ್ಕಾದಷ್ಟು ಬೇಗ ವಿಡಿಯೋಸ್ ಅಪ್ಲೋಡ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅಂಡ್ ಇದಕ್ಕೂ ಮುಂಚೆ ಅಪ್ಲೋಡ್ ಆಗಿರೋ ಪಾರ್ಟ್ಸ್ ನೀವು ಇನ್ನೂ ನೋಡದೇ ಇದ್ರೆ ಡಿಸ್ಕ್ರಿಪ್ಷನ್ ಅಲ್ಲಿ ಮತ್ತೆ ಮೇಲೆ ಕಾಣಿಸ್ತಿರೋ ಕಡಲಿ ಲಿಂಕ್ ಬರುತ್ತೆ, ಅದನ್ನ ನೋಡ್ಕೊಂಡ್ ಬಂದ್ಬಿಡಿ. ಅಂಡ್ ಇವತ್ತಿನ ಫೈನಲ್ ಪಾರ್ಟ್ ಸ್ಟಾರ್ಟ್ ಮಾಡೋದಕ್ಕೂ ಮುಂಚೆ ಇನ್ನು ಯಾರಾದ್ರೂ ನನ್ನ ಚಾನಲ್ಗೆ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ ಅಂದ್ರೆ ದಯವಿಟ್ಟು ಸಬ್ಸ್ಕ್ರೈಬ್ ಬಟನ್ ಕ್ಲಿಕ್ ಮಾಡ್ಕೊಂಡ್ಬಿಡಿ. ಜೊತೆಗೆ ಪಕ್ಕದಲ್ಲಿರೋ ಬೆಲ್ ಐಕಾನ್ ಕ್ಲಿಕ್ ಮಾಡಿ ಆಲ್ ಆನ್ ಆಪ್ಷನ್ ಆಕ್ಟಿವೇಟ್ ಮಾಡ್ಕೊಂಡ್ರೆ ನಾವಾಗ ಇಂಟ್ರೆಸ್ಟಿಂಗ್ ಸೀರೀಸ್ ಎಲ್ಲ ನಿಮ್ಗೆ ನೋಟಿಫಿಕೇಶನ್ ಆಗಿ ಬರುತ್ತೆ. ಅಂಡ್ ಮರೀದೆ ನನ್ನ ವಿಡಿಯೋಸ್ ಇಷ್ಟಪಡೋರು ದಯವಿಟ್ಟು ಲೈಕ್ ಮಾಡಿ. ಲೈಕ್ ಮಾಡಿದ ತಕ್ಷಣ ಕೆಳಗಡೆ ಕಮೆಂಟ್ ಸೆಕ್ಷನ್ ಅಲ್ಲಿ ಹೈಪ್ ಅನ್ನೋದು ಸ್ಕ್ರಾಲ್ ಆಗುತ್ತೆ, ಮರೀದೆ ಹೈಪ್ ಕೂಡ ಮಾಡ್ಬಿಡಿ. ಇವತ್ತು ನಾವು ಸುಷ್ಮಿತಾ ಅವರಿಗೆ, ಸಹನಾ ಅವರಿಗೆ, ಭವ್ಯ ಅವರಿಗೆ, ವಿನು ಗೌಡ ಅವರಿಗೆ, ಪ್ರಜ್ವಲ್ ಅವರು ಹಾಸನಿಂದ ಅವರಿಗೆ, ಅದಿತಿ ಅವರಿಗೆ, ಲೀಲಾ ಹಾಗೂ ಸ್ವಾತಿ ಧನುಷ್ ಅವರಿಗೆ, ಮತ್ತೆ ತೇಜು ಜವಳಿ ಅವರಿಗೆ, ಇವರೆಲ್ಲರಿಗೂ ನನ್ನ ಕಡೆಯಿಂದ ತುಂಬಾ ದೊಡ್ಡ ಹಾಯ್. ಹಾಗೆ ಇವತ್ತಿನ ಈ ದಿನ ನಿಮ್ಗೆ ತುಂಬಾ ಖುಷಿಯಾಗಿತ್ತು ಅಂತಾನೆ ಭಾವಿಸ್ತಾ ಬನ್ನಿ ಇವತ್ತಿನ ಫೈನಲ್ ಪಾರ್ಟ್ ನ ಸ್ಟಾರ್ಟ್ ಮಾಡ್ಬಿಡೋಣ. ನಮ್ ಹೀರೋಗೆ ಅವ್ರ ಬ್ರದರ್ ಬದುಕಿರೋ ತರಾನೇ ಅನ್ನಿಸ್ತಾ ಇದೆ, ಯಾಕಂದ್ರೆ ಕೈ ಮೇಲೆ ಮಾರ್ಕ್ ಇಲ್ವಾ ಅಲ್ಲ, ಅದನ್ನ ಗಮನಿಸಿದ್ರು. ಸೊ ಆ ವಿಷಯವಾಗಿ ಅವ್ರ ಅಮ್ಮನ ಮತ್ತೆ ನಮ್ ಹೀರೋಯಿನ್ ಅವ್ರ ಅಮ್ಮನೆಲ್ಲ ಮೀಟ್ ಮಾಡಿದಾಗ ಅವ್ರಿಗೊಂದ್ ವಿಷಯ ಗೊತ್ತಾಗುತ್ತೆ. ಅಂದ್ರೆ ನಮ್ ಹೀರೋಯಿನ್ ಅವ್ರ ಅಪ್ಪ ಕೂಡ ಒಂದು ಗ್ರಿಮ್ ರಿಪರ್ ಅಲ್ವಾ, ಸೊ ಅವ್ರ ಬಗ್ಗೆ ಏನಾದ್ರು ಡೀಟೇಲ್ಸ್ ಕಲೆಕ್ಟ್ ಮಾಡೋಣ ಅಂತ ನಮ್ ಹೀರೋಯಿನ್ ಅವ್ರ ಮನೆಗೆ ಹೋಗಿ ಅವ್ರ ಪರ್ಸ್ ನೆಲ್ಲ ತೆಗೆದು ನೋಡಿದಾಗ, ಅಂದ್ರೆ ಅವ್ರ ಅಪ್ಪದು ಪರ್ಸ್ ನಮ್ ಹೀರೋಯಿನ್ ಹತ್ರ ಇರುತ್ತೆ. ಅದ್ರಲ್ಲಿ ನಮ್ ಹೀರೋಯಿನ್ ಮತ್ತೆ ಅವ್ರ ಅಪ್ಪ ಚಿಕ್ಕ ವಯಸ್ಸಲ್ಲಿ ತಗೊಂಡಿರೋ ಫೋಟೋ ಇದೆ. ಫೋಟೋ ಹಿಂದ್ಗಡೆ ಒಂದು ಕಾರ್ ನಂಬರ್ ಇರುತ್ತೆ. ಇದು ಯಾವ್ದು ಕಾರ್ ನಂಬರ್ ಅಂತ ಹೇಳಿ ಅವ್ನು ರಿಟರ್ನ್ ಪೊಲೀಸ್ ಸ್ಟೇಷನ್ ಗೆ ಬಂದು ಟ್ರ್ಯಾಕ್ ಮಾಡಿ ನೋಡಿದಾಗ ಅದು ಒಂದು ಡಾಕ್ಟರ್ ಹೆಸರಲ್ಲಿ ತೋರಿಸ್ತಾ ಇರುತ್ತೆ. ಇನ್ನು ಅವ್ರನ್ನ ಮೀಟ್ ಮಾಡೋಣ ಅಂತ ಹಾಸ್ಪಿಟಲ್ ಹೋದಾಗ ಅವ್ರು ಹೇಳ್ತಾರೆ, ಅಪ್ಪ ಇದು ನನ್ ಕಾರೇ, 20 ವರ್ಷದ ಹಿಂದೆ ಅದು ಕಾಣೆ ಆಗಿತ್ತು, ಕಂಪ್ಲೇಂಟ್ ಕೂಡ ಮಾಡಿದ್ನಲ್ವಾ, ಒಂದು ಆಫೀಸರ್ ಬಂದು ಅದ್ರ ಬಗ್ಗೆ ವಿಚಾರಣೆ ಕೂಡ ಮಾಡಿದ್ರು ಅಂತ ಹೇಳ್ತಾರೆ. ಈ ಡಾಕ್ಟರೇ ಆ ಗ್ರಿಮ್ ರಿಪರ್ ಡಾಕ್ಟರ್ ಅಂತ ಹೇಳಿದ್ವಲ್ಲ, ಅವರೇ ಇದು. ಆಮೇಲೆ ನಮ್ ಹೀರೋಯಿನ್ ಅವ್ರ ಅಪ್ಪದ ಫೋಟೋನ ತೋರಿಸ್ಬಿಟ್ಟು ಇವ್ರೇನಾ ಬಂದು ವಿಚಾರಣೆ ಮಾಡಿದ್ದು ಅಂದಾಗ, 20 ವರ್ಷಗಳ ಹಿಂದೆ ವಿಚಾರಣೆ ಮಾಡಿದ್ದಪ್ಪ, ಇವ್ರೇನಾ ಅಲ್ವಾ ಅಂತ ನನ್ಗೆ ಅಷ್ಟಾಗಿ ಗೊತ್ತಿಲ್ಲ ಅಂತ ಹೇಳ್ತಾರೆ. ಸರಿ ಆಯ್ತು, ನಿಮ್ ಕಾರ್ ಹೆಂಗ್ ಕಾಣೆ ಆಯ್ತು ಅಂದಾಗ, ಆ ಟೈಮ್ ಅಲ್ಲಿ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿತ್ತಲ್ವಾ, ಅವಾಗ ತುಂಬಾ ಕೇಸಸ್ ಹಾಸ್ಪಿಟಲ್ ಗೆ ಬಂದಿತ್ತು. ಅದರಿಂದ ಒಂದ್ 4-5 ದಿನ ನಾನು ಹಾಸ್ಪಿಟಲ್ ಸ್ಟೇ ಮಾಡೋ ತರ ಆಗೋಯ್ತು. ಅದಾದ್ಮೇಲೆನೆ ಅಂದ್ರೆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿ ಪೇಷಂಟ್ಸ್ ಎಲ್ಲ ಬಂದ್ಮೇಲೆನೆ 4-5 ಡೇಸ್ ಗೆ ನಾನು ಪಾರ್ಕಿಂಗ್ ಅಲ್ಲಿ ಹೋಗಿ ನೋಡಿದೆ, ನನ್ ಕಾರ್ ಕಾಣಿಸ್ಲಿಲ್ಲ. ಆಮೇಲೆ ನಾನು ಕಂಪ್ಲೇಂಟ್ ಕೊಟ್ಟೆ ಅಂತ ಹೇಳ್ತಾರೆ. ಓ ಹೌದಾ, ಸರಿ ಆಯ್ತು ಸರ್. ಹಂಗಾದ್ರೆ ಆ ಟೈಮ್ ಅಲ್ಲಿ ನಿಮ್ಮ ಹಾಸ್ಪಿಟಲ್ ಇಂದ ಯಾವ್ದಾದ್ರು ಚಿಕ್ಕ ಹುಡುಗಂದು ಬಾಡಿ ಕಾಣೆ ಆಗಿತ್ತು ಅಂತ ಏನಾದ್ರು ನ್ಯೂಸ್ ಬಂದಿತ್ತಾ ಅಂತ ಕೇಳಿದಾಗ, ಆತರ ಏನು ನ್ಯೂಸ್ ಬಂದಂಗೆ ನನ್ಗೆ ನೆನ್ಪಿಲ್ಲಪ್ಪ, ಆತರದೇನಾದ್ರು ಇದ್ರೆ ಪೊಲೀಸ್ ಅಲ್ಲೇ ರಿಪೋರ್ಟ್ ಮಾಡಿರ್ತಾರೆ, ಒಂದ್ಸತಿ ನೀವು ಪೊಲೀಸ್ ಸ್ಟೇಷನ್ ಅಲ್ಲೇ ಚೆಕ್ ಮಾಡಿ ಅಂದಾಗ ನಮ್ ಹೀರೋ ಕೂಡ ಸರಿ ಆಯ್ತು ಅಂತ ಹೇಳ್ತಾನೆ. ಇನ್ನೊಂದ್ ಕಡೆ ನಮ್ ಹೀರೋಯಿನ್ ತೋರಿಸ್ತಾರೆ. ಇವತ್ತು ಜಂಗೋರಮ್ಮ ಸತ್ತೋಗ್ತಾರೆ. ಜಂಗೋರಮ್ಮ ಸಾಯೋದಕ್ಕೆ ರೀಸನ್ ಅವ್ರ ಮಗನೇ. ಅವ್ರ ಮಗ ಏನು ತಪ್ಪು ಮಾಡಿಲ್ಲ, ಇದ್ರೂ ಅವ್ನ್ ಏನೋ ತಪ್ಪು ಮಾಡಿದಾನೆ, ಬೇರೆಯವ್ರಿಗೋಸ್ಕರ ಏನೋ ತಪ್ಪಾದ ಕೆಲಸ ಮಾಡಿದಾನೆ ಅಂತ ಅವ್ನ ಮೇಲೆ ಅಪವಾದನೆ ಹಾಕಿ ಡಾಕ್ಟರ್ಸ್ ಒರಿಜಿನಲ್ ರಿಪೋರ್ಟ್ ನನ್ನ ಹತ್ರ ಕೊಡ್ತಾ ಇಲ್ಲ. ಅಂದ್ರೆ ಮಿಲಿಟರಿ ಅವ್ನ್ ಕೆಲಸ ಮಾಡ್ತಾ ಇದ್ದಿದ್ ಮಿಲಿಟರಿಯಲ್ಲಿ, ಸೊ ಅಲ್ಲಿರೋ ಡಾಕ್ಟರ್ಸ್ ನನ್ಗೆ ಒರಿಜಿನಲ್ ರಿಪೋರ್ಟ್ ಕೊಡ್ತಾ ಇಲ್ಲ. ಅವ್ನ ಮೇಲೆ ಒಂದು ಬ್ಲಾಕ್ ಡಾಟ್ ಬಂದ್ಬಿಟ್ಟಿದೆ, ಅದನ್ನ ತೆಗಿಯಕ್ಕೆ ಪಾಪ ಇವ್ರು ತುಂಬಾ ಹೋರಾಡ್ತಾ ಇದಾರೆ. ಇದ್ರೆ ನೋಡ್ತಾರೆ ನಮ್ ಹೀರೋಯಿನ್ ಏನ್ ಅನ್ಸುತ್ತೆ, ಒಂದ್ ವೇಳೆ ಡಾಕ್ಟರ್ ನ ಮೀಟ್ ಮಾಡಿ ನಿನ್ ಮಗ ಏನು ತಪ್ಪು ಮಾಡಿಲ್ಲ ಅಂತ ಒರಿಜಿನಲ್ ರಿಪೋರ್ಟ್ ಅವ್ರ ಕೈಗೆ ಕೊಟ್ಬಿಟ್ರೆ ಅವ್ರು ಸೂಸೈಡ್ ಮಾಡ್ಕೊಳ್ಳೋದಿಲ್ವಲ್ಲ, ಅದನ್ನೇ ಯೋಚನೆ ಮಾಡ್ಕೊಂಡು ಇವಳು ಅಲ್ಲಿಂದ ಸ್ಟ್ರೇಟ್ ಆಗಿ ಹಾಸ್ಪಿಟಲ್ ಕಡೆ ಓಡೋಗ್ತಾಳೆ. ಈ ಕಡೆ ನಮ್ ಹೀರೋ ಒಳಗಡೆ ಡಾಕ್ಟರ್ ಹತ್ರ ಮಾತಾಡಿ ಮುಗಿಸಿದ್ಮೇಲೆ ಹಾಸ್ಪಿಟಲ್ ಹೊರಗಡೆ ಬಂದು ನಿಂತ್ಕೊಂಡು ನಮ್ ಅಣ್ಣನ ಯಾರ್ ಸಾಯಿಸಕ್ಕೆ ಪ್ರಯತ್ನ ಪಟ್ಟಿರ್ಬೋದು ಅಂತ ಯೋಚನೆ ಮಾಡ್ತಾನೆ. ಅಂದ್ರೆ ಬದುಕಿದಾರೆ ಅಂತ ಒಂದು ಡೌಟ್ ಅಲ್ವಾ, ಅದನ್ನ ಯೋಚನೆ ಮಾಡುವಾಗ ಆಪೋಸಿಟ್ ಅಲ್ಲಿ ಅವರ ಜೂನಿಯರ್ ರಿಪರ್ ನಡ್ಕೊಂಡ್ ಬರ್ತಾ ಇರೋದನ್ನ ನೋಡ್ಬಿಟ್ರು. ಇನ್ ಕಾಣಿಸಿದ್ಮೇಲೆ ಇವ್ರು ಬಿಡ್ತಾರ, ಅವ್ನ್ ಕೂಡ ನೋಡ್ಬಿಟ್ಟ ನಮ್ ಹೀರೋ ಮೇ ಒಳಗಡೆ ಇರೋದು ಬ್ಲಾಕ್ ಅಂತ ಅವ್ನಿಗೆ ಗೊತ್ತಾಗೋಯ್ತು. ಇನ್ ಅವ್ನ್ ಎದ್ನೋ ಬಿದ್ನೋ ಅಂತ ಓಡಿದ್ರೆ ನಮ್ ಹೀರೋನು ಬಿಡ್ತಾ ಹಿಂದ್ಗಡೆನೆ ಓಡಿಸ್ಕೊಂಡು ಹೋಗ್ತಾನೆ. ಅಲ್ಲಿ ಯಾವ್ದೋ ಒಂದು ವಾಷಿಂಗ್ ಮಿಷಿನ್ ಇದ್ರೆ ಅದ್ರ ಒಳಗಡೆ ಹೋಗಿ ಟೆಲಿಪೋರ್ಟ್ ಆಗ್ಬಿಡ್ಬೇಕು ಅಂತ ಟ್ರೈ ಮಾಡ್ತಿದ್ದಾನೆ. ಅದನ್ನ ಕೂಡ ನಮ್ ಬ್ಲಾಕ್ ನೋಡ್ಬಿಟ್ನಾ, ಅಲ್ಲಿಂದ ತಪ್ಪಿಸ್ಕೊಂಡ್ ಮತ್ತೆ ಓಡ್ತಾನೆ. ಬಟ್ ಹೆಂಗೋ ಇನ್ನೊಂದ್ ಕಡೆಯಿಂದ ನಮ್ಮ ಬ್ಲಾಕ್ ಬಂದು ಇವನನ್ನ ಲಾಕ್ ಮಾಡ್ಬಿಟ್ರು. ಏನೋ ಎಲ್ಲ ನಿನ್ನಿಂದ ಕಾಣೋ ಪ್ರಾಬ್ಲಮ್, ಮರದಾಗ ಬಂದು ಆಗೋ ಕೆಲಸ ನೋಡಿದಿರಾ, ನನ್ನ ಇಲ್ಲೇ ಇರೋ ತರ ಮಾಡ್ಬಿಟ್ಟಲ್ವಾ, ನಾನು ಇಷ್ಟು ಪ್ರಾಬ್ಲಮ್ ನ ಫೇಸ್ ಮಾಡೋ ತರ ಮಾಡ್ಬಿಟ್ಟಲ್ವಾ, ನಿನ್ನ ಬಿಡೋದಿಲ್ಲ ಅಂತ ಹೇಳಿ ಅವನ್ನ ಹಿಡ್ಕೊಂಡಿರ್ತಾರ. ಆ ಟೈಮಲ್ಲಿ ಅನ್ಕೊಳ್ದೆ ಒಂದು ಕಾರ್ ಬಂದು ನಮ್ ಹೀರೋನ ಗುದ್ಬಿಡ್ತು. ನಮ್ ಹೀರೋ ಕೆಳಗಡೆ ಬಿದ್ದಿದ್ ಗ್ಯಾಪ್ ಅಲ್ಲಿ ಇದನ್ನ ನೋಡಿ ಜೂನಿಯರ್ ಕೂಡ ಶಾಕ್ ಆಗ್ಬಿಟ್ಟು ಅವ್ನ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಟ. ಯಾವನೋ ಇವನು ನನ್ನನ್ನ ಸಾಯಿಸಕ್ಕೆ ಏನಕ್ ಪ್ರಯತ್ನ ಪಡ್ತಾ ಇದ್ದಾನೆ ಅಂತ ಅರ್ಥನೇ ಆಗದೆ ಪಾಪ ನಮ್ ಹೀರೋ ಅಲ್ಲೇ ಜ್ಞಾನ ತಪ್ಪಿ ಬಿದ್ಬಿಟ್ಟ. ಇವಾಗ ಇನ್ನೊಂದ್ ಕಡೆ ಜಂಗವ್ರ ಅಮ್ಮನ ತೋರಿಸ್ತಾರೆ. ಅಷ್ಟೇ ನನ್ ಮಗನ್ ಸಾವಿಗೆ ಇನ್ನು ನನಗೆ ಯಾವ್ದೇ ರೀತಿ ನ್ಯಾಯ ಸಿಗಲ್ಲ ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಸುಸೈಡ್ ಮಾಡ್ಕೊಡಕ್ಕೆ ಟ್ರೈ ಮಾಡ್ತಿದ್ದಾರೆ. ಇದನ್ನ ಅಲ್ಲೇ ನಿಂತ್ಕೊಂಡಿರೋ ನಂಬರ್ 7 ಗ್ರಿಮ್ ರಿಪರ್ ಇರ್ತಾರಲ್ವಾ, ಅವರು ನೋಡ್ತಾ ಇರ್ತಾರೆ. ಅವರೇ ತಾನೇ ಇವಳ ಸೋಲ್ನ ಕಲೆಕ್ಟ್ ಮಾಡಕ್ಕೆ ಬರ್ಬೇಕಾಗಿರೋದು. ಸೊ ಅವ್ರು ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರ್ತಾರೆ. ಬೇರೆ ವಿಧಿ ಇಲ್ಲ, ಇನ್ನೇನ್ ಮಾಡಕ್ ಆಗುತ್ತೆ. ಆದ್ರೆ ಇವ್ರು ಒಳ್ಳೆ ಟೈಮೋ ಏನೋ ಟಕ್ಕಂತ ಜಂಗ ಜಾಗಕ್ಕೆ ಬಂದು ಅವ್ರ ಅಮ್ಮನ ಕಾಪಾಡ್ಬಿಟ್ಟ. ಅಮ್ಮ ದಯವಿಟ್ಟು ನನ್ನ ಕ್ಷಮಿಸ್ಬಿಡಿ, ನಾನು ನಿಮ್ಮ ಹತ್ರ ಮೊದ್ಲೇ ಹೇಳ್ಬೇಕಾಗಿತ್ತು, ನಿಮ್ಮ ಮಗನ ಸಾವಿಗೆ ಏನ್ ಕಾರಣ ಅಂತ ನಾನು ಹುಡುಕ್ತಾ ಇದೀನಿ, ಅದನ್ನ ರೀಇನ್ವೆಸ್ಟಿಗೇಟ್ ಮಾಡಕ್ಕೆ ನಾನು ಹಾಕಿದೀನಿ, ಎಲ್ಲ ನಾನು ನೋಡ್ಕೊಂತೀನಿ, ದಯವಿಟ್ಟು ಈ ತರ ತಪ್ಪಾದ ಡಿಸಿಷನ್ ತಗೊಂಡ್ಬೇಡಿ ಅಂತ ತುಂಬಾ ಫೀಲ್ ಮಾಡಿ ಅಳ್ತಾನೆ. ಇದನ್ನ ಅವರ ಮಗನ ಸೋಲ್ ಬಂದು ನೋಡ್ತಾನೆ ಇರುತ್ತೆ. ಅವ್ರ ಮಗನ ಸೋಲು
ಇನ್ನೊಂದು ಬಾಡಿ ಒಳಗಡೆ ಹೋಗ್ಬಿಟ್ಟಿರುತ್ತೆ. ಅವನು ಗ್ರಿಮ್ ರಿಪ್ಪರ್ ಆಗಿ ಬಂದಿದ್ದ ಅಲ್ವಾ, ಅವ್ನ್ಗೆ ಅವಾಗೇನೋ ಸ್ವಲ್ಪ ನೆನಪು ಬಂದಿದೆ, ಅದರಿಂದ ಇನ್ನೊಂದ್ ಮೈ ಒಳಗಡೆ ಹೋಗಿರ್ತಾನೆ. ಈಗ ನಿಜ ಗೊತ್ತಾಯ್ತಲ್ವಾ, ಆ ಸೋಲ್ ನ ಕಲೆಕ್ಟ್ ಮಾಡ್ಕೊಂಡು ಹೋಗೋದಕ್ಕೋಸ್ಕರ ನಂಬರ್ 7 ಮತ್ತೆ 416 ಟ್ರೈ ಮಾಡ್ತಾ ಇದ್ರೆ ಅವ್ನ್ ಮೈ ಬಿಟ್ಟು ಸೋಲ್ ಹೊರಗಡೆನೆ ಬರ್ತಾ ಇಲ್ಲ. ಇದರಿಂದ 416 ಗೆ ಅರ್ಥ ಆಯ್ತು, ಓಕೆ ನಮ್ಮ ಬ್ಲಾಕ್ ಸೋಲ್ ಬಂದು ಹೀರೋ ಮೈ ಒಳಗಡೆ ಹೆಂಗ್ ಸಿಕ್ಕಾಕೊಂಡಿದೆ, ಹೊರಗಡೆ ಬರಕ್ ಆಗ್ತಾ ಇಲ್ವೋ ಅದೇ ತರನೇ ಇಲ್ಲಿ ಕೂಡ ಆಗಿದೆ ಅಂದಾಗ ಬೇರೆ ದಾರಿ ಇಲ್ಲ, ನಾವು ಡೆತ್ ಸ್ಕ್ವಾಡ್ ಅವ್ರಿಗೆ ಹೇಳ್ಬೇಕಾಗಿರೋದೆ ಅಂತ ನಂಬರ್ 7 ಹೇಳ್ತಾರೆ. ಅದರಿಂದ ಆ ಮೈ ಒಳಗಡೆ ಸಿಕ್ಕಾಕೊಂಡಿರೋ ಸೋಲ್ಗೆ ತುಂಬಾನೇ ಭಯ ಆಗುತ್ತೆ, ಅಂದ್ರೆ ಆ ಲೇಡಿ ಅವರ ಮಗನ್ಗೆ ತುಂಬಾನೇ ಭಯ ಆಗುತ್ತೆ. ಇನ್ನೊಂದ್ ಕಡೆ ಜಂಗ್ ನಮ್ ಹೀರೋಯಿನ್ ನ ಮೀಟ್ ಮಾಡಿ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾನೆ, ಯಾಕಂದ್ರೆ ಅವ್ರ ಅಮ್ಮನ ಕಾಪಾಡೋದಕ್ಕೆ ಹೀರೋಯಿನ್ ಹೆಲ್ಪ್ ಮಾಡಿರ್ತಾಳಲ್ವಾ, ಅಂದ್ರೆ ಹೇಳಿರ್ತಾಳಲ್ವಾ ಇಂತ ಟೈಮಲ್ಲಿ ಸಾಯ್ತಾರೆ ಕಾಪಾಡು ಅಂತ, ಅದಕ್ಕೆ ಅವ್ನ್ ತುಂಬಾನೇ ಥ್ಯಾಂಕ್ಸ್ ಅಂತ ಹೇಳ್ತಾನೆ. ಹೀರೋಯಿನ್ ಹೇಳ್ತಾಳೆ, ಅಯ್ಯೋ ಥ್ಯಾಂಕ್ಸ್ ಎಲ್ಲ ಏನಕ್ಕೆ, ಹೆಂಗೋ ಕಾಪಾಡ್ದಲ್ವಾ ಅಷ್ಟು ಸಾಕು ಅಂತ. ಆಕ್ಚುಲಿ ನಮ್ ಹೀರೋಯಿನ್ ಏನಕ್ಕೆ ಹೋಗಿ ಕಾಪಾಡಿಲ್ಲ ಅಂದ್ರೆ ಆ ಕನ್ನಡಕ ಹಾಕೊಂಡಿರ್ತಾರಲ್ವಾ, ಅವ್ರು ಹೇಳಿರ್ತಾರೆ ನೀನ್ ಯಾರ್ದಾದ್ರು ಪ್ರಾಣ ಕಾಪಾಡಕ್ ಹೋದ್ರೆ ಅದು ನಿನಗೆ ತೊಂದ್ರೆ ಆಗುತ್ತೆ ಅಂತ, ಅದರಿಂದ ಅವಳ ಕೆಲಸ ಮಾಡಿರಲ್ಲ. ಇವಾಗ ಜಂಗ್ ಹತ್ರ ಮಾತಾಡ್ತಾ ಇರ್ಬೇಕಾದ್ರೆ ಅವಳಿಗೊಂದು ಫೋನ್ ಕಾಲ್ ಬರುತ್ತೆ, ಈ ತರ ಹೀರೋಗೆ ಆಕ್ಸಿಡೆಂಟ್ ಆಯ್ತು ಅಂತ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ಸಖತ್ ಶಾಕ್ ಆಗೋಯ್ತು. ಇಲ್ಲಿ ಹಾಸ್ಪಿಟಲ್ ಅಲ್ಲಿ ಇರೋ ನಮ್ ಹೀರೋನ ತೋರಿಸ್ತಾರೆ, ಅವ್ನಿಗೆ ಈಗ ತಾನೇ ಎಚ್ಚರ ಆಗುತ್ತೆ. ಎದ್ದಿದ ತಕ್ಷಣ ಅವ್ನಿಗೆ ಟೆನ್ಷನ್ ಆಗೋದು ಫಸ್ಟ್, ಯಾಕಂದ್ರೆ ಈಗ ತಾನೇ ಜೂನಿಯರ್ ರಿಪ್ಪರ್ ಕಾಣಿಸ್ತಾ, ಕೈಗ್ ಬಂದಿದ್ ಲಡ್ಡು ಬಾಯಿಗೆ ಬರ್ದಂಗ ಆಗೋಯ್ತೆ, ಅವ್ನ ಹಿಡ್ಕೊಂಡ್ ಹೋಗ್ಬಿಡೋಣ ಆಗೋ ಕೆಲಸ ಮುಗಿಯುತ್ತೆ ಅಂತ ನೋಡಿದ್ರೆ ಯಾವನ ಬಂದ್ ನನ್ನ ಕಾರಲ್ಲಿ ಗುದ್ಬಿಟ್ನೆ, ಯಾವನ ಇತ್ರ ನನ್ನ ಸಾಯಿಸಕ್ಕೆ ಪ್ರಯತ್ನ ಪಡ್ತಾ ಇರೋದು ಅಂತ ಯೋಚನೆ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಎದ್ದು ಹೋಗೋಣ ಅಂತ ಅವ್ನ ಡ್ರೆಸ್ ಎಲ್ಲ ಚೇಂಜ್ ಮಾಡ್ಕೊಳ್ಳೋವಾಗ ಅಲ್ಲಿಗೆ 416 ಬರ್ತಾನೆ. ಬಾಸ್ ನೀವು ಈ ಮೈನ ಬಿಟ್ಟು ಏನಕ್ಕೆ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ ನಾನ್ ಕಂಡಿಡ್ದು ಬಿಟ್ಟೆ. ಇದಕ್ಕೂ ಮುಂಚೆ ಜಂಗ್ ಅವ್ರ ಅಮ್ಮ ಮಗ ಸತ್ತೋದ ಅಲ್ವಾ, ಅವ್ನು ಗೊತ್ತಿಲ್ದೆ ಅವ್ನ್ ಬಾಡಿ ಒಳಗಡೆನೆ ಹೋಗ್ಬಿಟ್ಟಿದ್ದ. ಇವಾಗ ಅವ್ನ್ ಸೋಲ್ ನ ಕಲೆಕ್ಟ್ ಮಾಡೋಣ ಅಂತ ಹೋದ್ರೆ ಅವ್ನ್ ಬಾಡಿ ಬಿಟ್ಟ ಸೋಲ್ ಹೊರಗಡೆನೆ ಬಂದಿಲ್ಲ. ಇದಕ್ಕೇನ್ ಕಾರಣ ಅಂತ ಹೇಳಿ ನಾನ್ ಡೆತ್ ಸ್ಕ್ವಾಡ್ ಅವ್ರು ಮಾತಾಡ್ಕೊಳ್ಳೋದನ್ನ ಕೇಳಿಸ್ಕೊಂಡೆ. ಅದಕ್ಕೆ ಕಾರಣ ಅವ್ರ ಸ್ವಂತ ಮೈ ಒಳಗಡೆ ಹೋದ್ರೆ ಬಾಡಿ ಕೈಲಿ ಸಾಮಾನ್ಯವಾಗಿ ಹೊರಗಡೆ ಬರಕ್ ಆಗೋದಿಲ್ವಂತೆ. ಇವಾಗ ನೀವ್ ಕೂಡ ಹೀರೋ ಮೈ ಒಳಗಡೆ ಇದೀರಲ್ವಾ, ಅದಕ್ಕೆ ನಿಮ್ ಕೈಲಿ ಹೊರಗಡೆ ಬರಕ್ ಆಗ್ತಾ ಇಲ್ಲ. ನಿಮ್ಗೂ ಹೀರೋಗೆ ಏನೋ ಸಂಬಂಧ ಇದೆ ಅನ್ನೋ ತರ ಅಂದಾಗ ಲೂಸ್ ತರ ಮಾತಾಡ್ಬೇಡ ಕಣ, ನಾನೇ ಟೆನ್ಷನ್ ಅಲ್ಲಿ ಇದೀನಿ, ಮರ್ಯಾದೆಗೆ ಕರೆಕ್ಟ್ ಆದ ರೀಸನ್ ಹುಡ್ಕೊಂಡ್ ಬಾ ಅಂತ ಬೈದ್ ಬಿಟ್ಟು ಹೊರಟೋದ. ಈ ಮಾತ್ ನಾನ್ ನಂಬೇ ಇಲ್ಲ. ಇವ್ರ ಈ ತರ ಮಾತಾಡ್ತಾ ಇರೋದನ್ನ ಅಲ್ಲೇ ಹೊರಗಡೆಯಿಂದ ಆ ಕನ್ನಡಕ ಹಾಕೊಂಡಿರ್ತಾರಲ್ಲ ಗ್ರಿಮ್ ರಿಪ್ಪರ್ ಡಾಕ್ಟರ್, ಅವ್ನು ಕೇಳಿಸ್ಕೊಂತಾನೆ ಇದ್ದ. ಸ್ವಲ್ಪ ಹೊತ್ತಿಗೆ ಜಾಗಕ್ಕೆ ನಮ್ ಹೀರೋಯಿನ್ ಬರ್ತಾಳೆ. ಡಾಕ್ಟರ್ ಹೇಗಿದೆ ಹೀರೋಗೆ ಅಂತ ಕೇಳಿದಾಗ ಈಗ ಚೆನ್ನಾಗಿದ್ದಾರೆ, ನಡೀತಾ ಇದಾರೆ ಅಂತ ಹೇಳ್ತಾರೆ. ಆದ್ರೆ ಆ ಟೈಮಲ್ಲಿ ಅವ್ರ ಮೈ ಒಳಗಡೆ ಬ್ಲಾಕ್ ಶಾಡೋ ಇರೋದನ್ನ ನಮ್ ಹೀರೋಯಿನ್ ಗಮನಿಸ್ಬಿಟ್ಲು. ಅಯ್ಯೋ ಪಾಪ ಇವ್ರು ಸತ್ತೋಗ್ತಾರೇನೋ ಅಂತ ಅನ್ಕೊಂತಾಳೆ. ಆಮೇಲೆ ನಮ್ ಹೀರೋ ಬಂದಾಗ ಹೀರೋ ಹತ್ರ ಕೂಡ ಹೇಳ್ತಾಳೆ ಈ ವಿಷಯನ. ಹೀರೋಗ್ ಅರ್ಥ ಆಗೋಯ್ತು, ಬ್ಲಾಕ್ ಶಾಡೋ ಹಿಂದ್ಗಡೆ ಕಾಣಿಸಿದ್ರೆ ಅವ್ರು ಸಾಯ್ತಾರೆ ಅಂತ, ಅವ್ರು ಒಳಗಡೆನೆ ಕಾಣಿಸಿದ್ರೆ ಒಳಗಡೆ ಒಂದು ಗ್ರಿಮ್ ರಿಪ್ಪರ್ ಇದಾರೆ ಅಂತ ತಾನೇ ಅರ್ಥ. ನಮ್ ಹೀರೋಯಿನ್ ಆ ಕಡೆ ಕಳಿಸ್ಬಿಟ್ಟು ಇವರ ಡಾಕ್ಟರ್ ನ ಹಿಡಿದು ನಿನ್ ಮೈ ಒಳಗಡೆನೆ ಇದೆಯಾ ಅಂದ್ರೆ ಅವ್ರು ಜೂನಿಯರ್ ರಿಪ್ಪರ್ ಅಂತ ಅನ್ಕೊಂಡಿರೋದು, ಮರದಾಗ ಹೊರಗಡೆ ಬರೋ ನನ್ನ ಕಣ್ಗಾಣಿಸ್ತಾ ಇದೆಯಾ ಅಂತ ಹೇಳಿ ಅವನ್ನ ಹಿಡಿತಾರೆ. ನೋಡಿದ್ರೆ ಅದು ಒಳಗಡೆಯಿಂದ ಹೊರಗಡೆ ಬರೋ ಗ್ರಿಮ್ ರಿಪ್ಪರ್ ಬೇರೆ ಯಾರು ಅಲ್ಲ, ಯಾರೋ ವಯಸ್ಸಾಗಿರೋ ಅಜ್ಜಿ. ಏನು ನೀವ್ ಇವ್ರ ಮೈ ಒಳಗಡೆ ಇದೀರಾ ಅಂತ ಶಾಕ್ ಆಗ್ತಾರೆ. ಇವ್ರ ಶಾಕ್ಗೆ ಕೂಡ ಒಂದು ಕಾರಣ ಇದೆ, ಯಾಕಂದ್ರೆ ಈ ಗ್ರಿಮ್ ರಿಪ್ಪರ್ ಅಜ್ಜಿ 100 ವರ್ಷಗಳಿಂದ ಹುಡುಕ್ತಾ ಇದಾರಂತೆ ಇವ್ರನ್ನ. ಯಾಕಂದ್ರೆ ಇವರು ಭೂಮಿಗೆ ಒಂದು ಸೋಲ್ ನ ಕಲೆಕ್ಟ್ ಮಾಡಕ್ಕೆ ಅಂತ ಬಂದು ಒಂದು ಮೈನ ಬಿಟ್ರೆ ಇನ್ನೊಂದ್ ಮೈ ಅಂತ ಹೇಳಿ ಟ್ರಾನ್ಸ್ಫರ್ ಆಗ್ತಾನೆ ಇದಾರೆ. ಯಾರ ಕೈಗೂ ಇವ್ರು ಸಿಗ್ತಾನೆ ಇರ್ಲಿಲ್ಲ. ಇವಾಗ ಇಂಥವ್ರನ್ನ ನಮ್ ಹೀರೋ ಕಂಡಿಡ್ದ್ ಬಿಟ್ಟ ಅಲ್ವಾ, ಅದರಿಂದ ಇನ್ನೇನ್ ನಿಮ್ಮನ್ನ ನಾನು ಡೆತ್ ಸ್ಕ್ವಾಡ್ ಅವ್ರಿಗೆ ಹಿಡ್ಕೊಟ್ಬಿಡ್ತೀನಿ, ಅದರಿಂದ ನನಗ್ ರಿವಾರ್ಡ್ ಸಿಗುತ್ತೆ, ನಾನ್ ಜೂನಿಯರ್ ರಿಪ್ಪರ್ ನ ಕಂಡಿಡೋ ಅವಶ್ಯಕತೆನೇ ಇಲ್ಲ ಅಂತ ಹೇಳಿದಾಗ ಅಜ್ಜಿ ಹೇಳ್ತಾರೆ, ನೀನ್ ಹಿಡ್ಕೊಡೋದಕ್ಕೂ ಮುಂಚೆ ನಿನ್ಗೊಂದ್ ವಿಷಯ ಹೇಳ್ತೀನಪ್ಪ, ನೀನ್ ಏನ್ ಹುಡುಕ್ತಾ ಇದ್ಯಾ, ನೀನ್ ಯಾವ ರೀಸನ್ ನ ಹುಡುಕ್ತಾ ಇದ್ಯಾ ಅನ್ನೋದ್ರ ಬಗ್ಗೆ ನಂಗೆ ಚೆನ್ನಾಗೆ ಗೊತ್ತು. ಅವತ್ತು ಹೀರೋಯಿನ್ ಅವರಪ್ಪ ಯಾವ ಡಾಕ್ಟರ್ ಹತ್ರ ಮಾತಾಡಿದ್ರು ಅಂತ ಕೂಡ ನನ್ಗೆ ಗೊತ್ತು ಅಂತ ಹೇಳ್ತಾರೆ. ಯಾರು ಬೇರೆ ಯಾರು ಅಲ್ಲ, ಕನ್ನಡಕ ಹಾಕೊಂಡಿರ್ತಾರಲ್ಲ ಅದೇ ಡಾಕ್ಟರ್. ಆ ಟೈಮ್ ಅಲ್ಲಿ ಈ ಅಜ್ಜಿ ಬಂದು ಯಾವ್ದೋ ಒಂದು ಪೇಷಂಟ್ ಮೈ ಒಳಗಡೆ ಇದ್ದಿರ್ತಾರೆ. ಅವ್ರ ಹತ್ರ ಕೂತಿರ್ಬೇಕಾದ್ರೇನೆ ನಮ್ ಹೀರೋಯಿನ್ ಅವರಪ್ಪ ಈ ಡಾಕ್ಟರ್ ನ ಮೀಟ್ ಮಾಡಕ್ಕೆ ಅಂತ ಬಂದಿದ್ದು. ಈ ಡಾಕ್ಟರ್ ಮೇಲೆ ನಮ್ಮ ಹೀರೋಯಿನ್ ಅವರಪ್ಪಗೆ ಡೌಟ್ ಇರುತ್ತೆ, ಮೋಸ್ಟ್ಲಿ ನಮ್ಮ ಹೀರೋ ಅವರ ಬ್ರದರ್ ನ ಸಾಯಿಸಿದ್ದು ಇವರೇ ಇರ್ಬೋದಾ, ಇವ್ರ ಕಾರಿಂದನೇ ಗುದ್ದಿ ಸಾಯಿಸಿದ್ರ ಅಂತ ಇನ್ವೆಸ್ಟಿಗೇಟ್ ಮಾಡಕ್ಕೆ ಅಂತ ಬಂದಿದ್ದು. ಆ ಟೈಮಲ್ಲಿ ಅವ್ರಿಗೊಂದು ಫೋನ್ ಕಾಲ್ ಬರುತ್ತಾ, ಡಾಕ್ಟರ್ ಏನು ಆನ್ಸರ್ ಮಾಡದೆ ಹೊರಟೋದ್ರು. ಇದರಿಂದ ಹೀರೋಯಿನ್ ಅವರಪ್ಪಗ ಡಾಕ್ಟರ್ ಮೇಲೆ ಇನ್ನಷ್ಟು ಡೌಟ್ ಬರುತ್ತೆ. ಇದನ್ನೆಲ್ಲ ಗಮನಿಸ್ಕೊಂಡಿರೋ ಅಜ್ಜಿ, ಈ ಗ್ರಿಮ್ ರಿಪ್ಪರ್ ಅಜ್ಜಿ ಇರ್ತಾರಲ್ಲ, ಅವ್ರು ಒಳಗಡೆ ಹೋಗಿ ನೋಡಿದ್ರೆ ಡಾಕ್ಟರ್ ಏನೋ ಡ್ರಗ್ಸ್ ಏನೋ ತಗೊಂಡು ಫುಲ್ ಆಗಿ ಅನ್ಕಾನ್ಶಿಯಸ್ ಸ್ಟೇಟ್ ಅಲ್ಲಿ ಇರ್ತಾರೆ. ಇನ್ನು ಅಜ್ಜಿ ಸುಮ್ನೆ ಇರ್ತಾರ. ಈ ಅಜ್ಜಿ ಒಂದು ವಿಷದ ಇಂಜೆಕ್ಷನ್ ತಗೊಂಡೋಗಿ ಅವ್ರಿಗೆ ಹಾಕಿ ಅವ್ರನ್ನ ಸಾಯಿಸ್ಬಿಟ್ಟು ಅವ್ರ ಮೈ ಒಳಗಡೆ ಹೊರಟೋಗಿರ್ತಾರೆ. ಅಂದ್ರೆ 20 ವರ್ಷದಿಂದ ಈ ಡಾಕ್ಟರ್ ಮೈ ಒಳಗಡೆ ಇರೋದು ಈ ಅಜ್ಜಿ ಗ್ರಿಮ್ ರಿಪ್ಪರ್. ಅಂದ್ರೆ ಇಷ್ಟು ದಿನ ಒಂದ್ ಮನುಷ್ಯನ ಸಾಯಿಸ್ಬಿಟ್ಟು ನೀನ್ ಅವ್ರ ಮೈ ಒಳಗಡೆ ಹೋಗ್ತಾ ಇದೀಯ ಅಂದಾಗ ಇದಕ್ ಮೇಲೆ ನನ್ ಕೈಲಿ ಇನ್ನೇನ್ ಮಾಡಕ್ಕಾಗುತ್ತೆ, ನಾನ್ ಬದುಕಿರ್ಬೇಕಂದ್ರೆ ಕೆಲ್ಸನ ಮಾಡ್ಲೇಬೇಕು ಅಂತ ಹೇಳ್ತಾರೆ. ನಮ್ ಹೀರೋಗೆ ಇನ್ನೂ ಕೋಪ ಬರುತ್ತೆ. ಡೆತ್ ಸ್ಕ್ವಾಡ್ ಅವ್ರಿಗೆ ಗೊತ್ತಾದ್ರೆ ನಿಮ್ಗೆ ಸಿವಿಯರ್ ಪನಿಷ್ಮೆಂಟ್ ಕೊಡ್ತಾರೆ, ಸಾಯೋವರೆಗೂ ನಿಮ್ಗೆ ಪನಿಷ್ಮೆಂಟ್ ಕೊಡ್ತಾರೆ ಅಂದಾಗ ಅದಕ್ಕೆಲ್ಲ ನಾನೇನು ಭಯ ಪಡಲ್ಲ ಅಂತ ಹೇಳ್ತಾರೆ. ಅಷ್ಟೇ ಅಲ್ಲ, ಇವಾಗ ನಮ್ ಹೀರೋಗೆ ನಿನ್ ಬಾಡಿನ ಕಂಡಿಡಿಯೋದಕ್ಕೆ ನಾನ್ ನಿನಗೊಂದು ಚಾನ್ಸ್ ನ ಕೊಡ್ತಾ ಇದೀನಿ, ಅಂದ್ರೆ ನಿನಗ್ ಬೇಕಾಗಿರೋ ಆನ್ಸರ್ ಆ ಆಕ್ಟರ್ ಲ್ಯಾಪ್ಟಾಪ್ ಅಲ್ಲಿ ಇದೆ ಅಂತ ಹೇಳಿದ ತಕ್ಷಣ ನಮ್ ಹೀರೋ ಎದ್ನೋ ಬಿದ್ನೋ ಅಂತ ಆಕ್ಟರ್ ಅವ್ರ ಮನೆಗೆ ಓಡೋಗ್ತಾನೆ. ಅಲ್ಲಿ ಅವ್ನ್ ಲ್ಯಾಪ್ಟಾಪ್ ಅಲ್ಲಿ ಡೀಟೇಲ್ಸ್ ಎಲ್ಲ ನೋಡಿದಾಗ ಅದ್ರಲ್ಲೊಂದ್ ವಿಷಯ ಕಂಡಿಡಿದವನು ಸ್ಟ್ರೇಟ್ ಆಗಿ ಮುಜ್ಜಿನ್ಗೆ ಹೋಗ್ತಾನೆ. ಅಲ್ಲೋದ್ರೆ ಅವ್ನಿಗೇನಾದ್ರೂ ವಿಷಯ ಗೊತ್ತಾಗುತ್ತಾ ಅಂತ ನೋಡಕ್ಕೆ. ಆ ಹಾಸ್ಪಿಟಲ್ ಕಂಪ್ಲೀಟ್ ಆಗಿ ಹಾಳ್ ಬಿದ್ದೋಗ್ಬಿಟ್ಟಿದೆ. ಆದ್ರೆ ಒಳಗಡೆ ಹೋದಾಗ ನಮ್ ಹೀರೋಗೆ ಒಂದು ವಿಜುವಲ್ ಬರುತ್ತೆ, ಅಂದ್ರೆ ಬ್ಲಾಕ್ ಒಂದು ವಿಜುವಲ್ ಬರುತ್ತೆ. ಅಲ್ಲಿ ಬೆಡ್ ಮೇಲೆ ಮಲಗಿರೋದು ನಮ್ಮ ಬ್ರದರ್, ಅಂದ್ರೆ ನಮ್ಮ ಹೀರೋ ಅವರ ಬ್ರದರ್. ಅಲ್ಲಿ ಇಬ್ರು ಡಾಕ್ಟರ್ಸ್ ಅವ್ನಿಗೇನೋ ಆಪರೇಟ್ ಮಾಡೋದ್ರ ಬಗ್ಗೆ ಮಾತಾಡ್ತಾ ಇರ್ತಾರೆ. ಇದನ್ನ ಕೇಳಿಸ್ಕೊಂಡು ನಮ್ ಬ್ಲಾಕ್ ಏನ್ ಅರ್ಥ ಆಯ್ತು ಅಂತ ಗೊತ್ತಿಲ್ಲ. ಅಲ್ಲಿಂದ ಸ್ಟ್ರೇಟ್ ಆಗಿ ಒಂದು ಬೆಟ್ಟದ ತುದಿವರೆಗೂ ಬಂದು ಅಲ್ಲಿಂದ
ಜಂಪ್ ಮಾಡ್ಬಿಟ್ಟ ನೀರೊಳಗಡೆ ಜಂಪ್ ಮಾಡಿದವನು ಒಳಗಡೆ ಒಂದು ಕಾರ್ ನ ಕಂಡಿಡಿತಾನೆ. ಅದ್ರ ಗ್ಲಾಸ್ ನ ಒಂದು ಕಲ್ಲಲ್ಲಿ ಹೊಡೆದ್ಬಿಟ್ಟು ಒಳಗಡೆ ನೋಡಿದ್ರೆ ಒಂದು ಡೆಡ್ ಬಾಡಿ ಇರುತ್ತೆ. ಅದನ್ನ ನೋಡ್ಬಿಟ್ಟು ಇದು ನಾನೇನಾ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾನೆ. ಇವಾಗ ಹಂಗೆ ಒಂದು ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಗೆ ಬಂದು ಮಯೂಷರ್ ಇರೋದಿಲ್ಲ. ಇವಾಗ ಚಿಕ್ಕ ಹುಡುಗ ತಾನೆ ನಮ್ ಹೀರೋ. ಅವಾಗ ಅವ್ರ ಅಮ್ಮ ಒಂದು ಡಾಕ್ಟರ್ ಅಲ್ವಾ, ಅವ್ರಲ್ಲಿ ನಿಂತಿರ್ಬೇಕಾದ್ರೆ ನಮ್ಮ ಹೀರೋ ಅವರ ಬ್ರದರ್ ಬರ್ತಾರೆ. ಇದ್ ಯಾರು ಅಂತ ಕೇಳಿದಾಗ ಇವನು ನಿನ್ ತಮ್ಮ, ಇನ್ಮೇಲೆ ನೀವಿಬ್ರು ಜೊತೆಗೆ ಇರ್ಬೇಕು ಓಕೆನಾ ಅಂದಾಗ, ಸರಿ ಇವ್ನ ಏನಕ್ಕೆ ಹಾಸ್ಪಿಟಲ್ ಅಲ್ಲಿ ಇದ್ದಾನೆ ಅಂತ ಕೇಳಿದಾಗ ಇವನ್ಗೆ ಹಾರ್ಟ್ ಅಲ್ಲಿ ಸ್ವಲ್ಪ ಪ್ರಾಬ್ಲಮ್ ಇದೆ, ಆಪರೇಟ್ ಮಾಡ್ಬೇಕು, ಮತ್ತೆ ಬ್ಲಡ್ ಕಡಿಮೆ ಇದೆ, ಇವನ ಬ್ಲಡ್ ಗ್ರೂಪ್ ತುಂಬಾ ರೇರ್ ಆಗಿರೋದ್ರಿಂದ ಬ್ಲಡ್ ಸಿಗಲ್ಲ ಅಂತ ಹೇಳ್ತಾರೆ. ಆ ಬ್ಲಡ್ ಗ್ರೂಪ್ ನಂದು ಕೂಡ ನಾನ್ ಕೊಡ್ತೀನಿ ಬ್ಲಡ್ ಅಂತ ಅವಾಗ ನಮ್ಮ ಹೀರೋ ಬ್ರದರ್ ಕೂಡ ಹೇಳ್ತಾರೆ. ಸರಿ ಆಯ್ತು, ಇನ್ ಮುಂದೆ ನೀವಿಬ್ರು ಒಟ್ಟಿಗೆ ಇರ್ಬೇಕು ಅಂತ ಹೇಳಿರ್ತಾರೆ. ಆಮೇಲೆನೆ ಅಲ್ಲಿಂದ ಮುಜಿನಲ್ಲಿ ಯಾವ್ದೋ ಒಂದು ಪ್ಲೇಸ್ ಗೆ ಹೋಗ್ಬೇಕು ಅಂತ, ಒಂದು ಸೆಮಿನಾರ್ ಹೋಗ್ಬೇಕು ಅಂತ ಅವ್ರಮ್ಮ ಕರ್ಕೊಂಡು ಹೋಗಿರ್ತಾರಲ್ವಾ, ಅವಾಗ ಅವ್ರಿಬ್ಬರದು ಫೋಟೋಸ್ ಎಲ್ಲ ತೆಗ್ದಿರ್ತಾರೆ. ಅವ್ರಮ್ಮ ಒಳಗಡೆ ಹಾಸ್ಪಿಟಲ್ ಒಳಗಡೆ ಇರ್ಬೇಕಾದ್ರೆ ಇವ್ರಿಬ್ರು ಅಲ್ಲೇ ಪಕ್ಕದಲ್ಲಿರೋ ಸ್ಕೂಲ್ ಹತ್ರ ಹೋಗಿ ಈ ಟೈಮ್ ಕ್ಯಾಪ್ಸೂಲ್ ನ ಬಚ್ಚಿಟ್ಟಿರ್ತಾರೆ. ಏನು ಈ ಸ್ಕೂಲ್ ಖಾಲಿಯಾಗಿದೆ, ಯಾರು ಇಲ್ಲ ಅಂತ ಹೇಳಿದಾಗ ಎಲ್ಲರೂ ಫಿಲ್ಮ್ ನೋಡಕ್ ಹೋಗಿದ್ದಾರೆ ಅಂತ ಮಾತಾಡ್ಕೊಂತಾರೆ. ಅದಾದ್ಮೇಲೆ ಈ ಮಕ್ಳಿಬ್ರು ಅವ್ರ ರೂಮ್ ಗೆ ರಿಟರ್ನ್ ಬಂದ್ಬಿಟ್ರು. ಆ ಚಿಕ್ಕ ಹುಡುಗ ಅವ್ರ ಅಮ್ಮಗೆ ಕಾಲ್ ಮಾಡ್ಬಿಟ್ಟು ಅಮ್ಮ ಯಾವಾಗ ಬರ್ತೀಯಾ ಅಂತ ಕೇಳ್ತಾನೆ. ಅವ್ರ ಅಮ್ಮ ಕೂಡ ಏನೋ ಆಗಿರೋದನ್ನ ಹೇಳ್ತಾರೆ. ಆಗ ಆ ಚಿಕ್ಕ ಹುಡುಗ ಅವ್ರ ಅಣ್ಣ ಹೇಳ್ತಾನೆ, ಸರಿ ಆಯ್ತು ನೀನ್ ರೂಮ್ ಅಲ್ಲೇ ಇರು, ನಾನು ತುಂಬಾ ದಿನ ಆಯ್ತು ನನ್ ಗರ್ಲ್ ಫ್ರೆಂಡ್ ನ ನೋಡಿ, ನಾನು ಅವಳನ್ನ ನೋಡ್ಕೊಂಡ್ ಬರ್ತೀನಿ ಅಂತ. ಅಲ್ಲಿಂದ ಅವನು ಜೂನ್ ಅವ್ರ ಮನೆಗೆ ಹೋಗ್ತಾನೆ. ಆ ಟೈಮ್ಗೆ ಜೂನ ಮನೇಲಿ ಇರೋದಿಲ್ಲ. ಅಲ್ಲೇ ಕ್ಯಾಸೆಟ್ ಕ್ಯಾಮ್ರಾ ಎಲ್ಲ ಇರೋದನ್ನ ನೋಡಿ ಇವನು ಒಂದು ಕ್ಯಾಸೆಟ್ ಅಲ್ಲಿ ಅವಳಿಗೆ ಬರ್ತ್ಡೇ ವಿಶಸ್ ಎಲ್ಲ ರೆಕಾರ್ಡ್ ಮಾಡಿದವನು, ಪ್ರಪೋಸ್ ಮಾಡಿದವನು, ಅವಳಿಗೆ ಇಷ್ಟವಾಗಿರೋ ಕ್ಯಾಸೆಟ್ಸ್ ಎಲ್ಲ ತಗೊಂಡು ಅವಳನ್ನ ಹುಡ್ಕೊಂಡು ಅವ್ಳು ಕೆಲಸ ಮಾಡ್ತಿರೋ ಜಾಗಕ್ಕೆ ಹೋಗ್ತಾನೆ. ಅಂದ್ರೆ ಅವಳು ಬಾರಲ್ಲೇ ಕೆಲಸ ಮಾಡ್ತಾ ಇರೋದು ಅಂತ ಅವ್ನಿಗೆ ಗೊತ್ತು. ಅಲ್ಲೋದಾಗ ಆ ಕ್ಲಾರಾ ಅವರ ಫ್ರೆಂಡ್ ಒಂದು ಲೇಡಿ ನಮ್ ಪೊಲೀಸ್ ಆಫೀಸರ್ ಹೋಗಿ ವಿಚಾರಣೆ ಮಾಡಿದ್ರಲ್ವಾ, ಅವ್ರು ಇರ್ತಾರೆ. ಜೂನ ಬಗ್ಗೆ ಕೇಳಿದಾಗ ಏನ್ ವಿಷಯ ಅಂತ ಗೊತ್ತಿಲ್ಲ, ಕ್ಲಾರಾ ಜೂನನ್ನ ತುಂಬಾ ಕೋಪಾಗಿ ಎಳ್ಕೊಂಡು ಹೋದ್ಲು ಆ ಮನೆ ಕಡೆ ಅಂತ ಹೇಳ್ತಾರೆ. ಅದನ್ನ ಕೇಳಿಸ್ಕೊಂಡು ಇವ್ ಟೆನ್ಷನ್ ಆಗ್ಬಿಟ್ಟು ಆ ಓಲ್ಡ್ ಬಿಲ್ಡಿಂಗ್ ಕಡೆ ಹೋಗ್ತಾನ. ಆತರ ಒಂದು ಗಾಬರಿಯಾಗಿ ಹೋಗ್ತಾ ಇರ್ಬೇಕಾದ್ರೆ ಅವರ ತಮ್ಮ ಅಂದ್ರೆ ನಮ್ ಹೀರೋ ಯಾಕೆ ಅಣ್ಣ ಇತ್ರ ಅರ್ಜೆಂಟ್ ಆಗಿ ಹೋಗ್ತಿದ್ದಾನೆ ಅಂತ ಹೇಳಿ ಅವನನ್ನ ಫಾಲೋ ಮಾಡ್ಕೊಂಡು ಹೋಗ್ತಾನೆ. ಅಲ್ಲೋಗಿ ನೋಡಿದ್ರೆ ಕ್ಲಾರಾ ಜೂನನ್ನ ಕ್ಯಾಸೆಟ್ ಇಲ್ಲಿ ಅಂತ ಕೇಳ್ಕೊಂಡು ಸರಿಯಾಗಿ ಹೊಡಿತಾ ಇರ್ತಾಳೆ. ನಮ್ ಹೀರೋ ಬ್ರದರ್ ತಡಿಯಕ್ಕೆ ಅಂತ ಹೋಗ್ತಾನೆ. ಅವಾಗೆ ಕ್ಲಾರಾ ನಮ್ ಹೀರೋ ಬ್ರದರ್ ನ ಕೂಡ ಸೈಡ್ ಗೆ ತಳ್ಳಿದ್ದು. ಅವ್ರು ನೋಡಿಬೇಕು ಅಂತ ಅನ್ಕೊಂಡಾಗ ಅವ್ರ ತಮ್ಮನ್ಗೆ ಅಂದ್ರೆ ನಮ್ ಹೀರೋಗೆ ಕೋಪ ಬಂದು ಅವ್ನು ಓಡೋಗಿ ಕ್ಲಾರಾ ತಲೆ ಮೇಲೆನೆ ಹೊಡೆದ. ಅದರಿಂದ ಕ್ಲಾರಾ ಕೆಳಗಡೆ ಬಿದ್ದೋದ್ಲು. ಅಯ್ಯೋ ಅಂತ ಹೇಳಿ ಇವ್ರು ಭಯ ಪಟ್ಟು ಅಲ್ಲಿಂದ ಓಡೋಗ್ಬಿಟ್ರು. ಆಮೇಲೆ ನಮ್ ಜೂನ ಕ್ಲಾರಾಗ್ ಏನಾಯ್ತು ಅಂತ ನೋಡಿದಾಗ ಅವಳು ಉಸಿರು ಪಸರು ಇಲ್ಲ ಹಂಗ್ ಬಿದ್ದಿರ್ತಾಳೆ. ಭಯ ಪಟ್ಕೊಂಡು ಅವಳು ಅಲ್ಲಿಂದ ಓಡೋಟೋದ್ಲು. ಆಮೇಲೆ ಸ್ವಲ್ಪ ದೂರ ಓಡ್ ಬಂದ್ಮೇಲೆ ನಮ್ ಹೀರೋ ಬಂದು ನಾನು ಆ ಲೇಡಿನ ಸಾಯಿಸ್ಬಿಟ್ಟೆ ಅಂತ ಹೇಳಿ ಭಯ ಪಡ್ತಾನೆ. ಅವಾಗ ಅವ್ರ ಬ್ರದರ್ ಇಲ್ಲ ಆತರ ಏನು ಆಗಿರೋದಿಲ್ಲ, ಅವ್ರು ಜಸ್ಟ್ ಜ್ಞಾನ ತಪ್ಪಿ ಬಿದ್ದಿರ್ತಾರಷ್ಟೇ, ನೀನ್ ಇಲ್ಲೇ ಕುತ್ಕೊಂಡಿರು, ನಾನೋಗ್ ನೋಡ್ಕೊಂಡ್ ಬರ್ತೀನಿ ಅಂತ ನಮ್ ಹೀರೋ ಅವ್ರ ಬ್ರದರ್ ರಿಟರ್ನ್ ಬರ್ತಾನೆ. ಅವಾಗ್ಲೇ ಆ ಜಾಗಕ್ಕೆ ಮೆಂಟಲ್ ಬಂದು ಕ್ಲಾರಾನ ಹೊಡೆದು ಎಲ್ಲಿಯ ಕ್ಯಾಸೆಟ್ ಅಂತ ಕೇಳ್ತಾ ಇರ್ತಾನೆ. ಕ್ಲಾರಾ ಇಲ್ಲ ಕ್ಯಾಸೆಟ್ ಎಲ್ಲಿದೆಯೋ ನನ್ಗೆ ಗೊತ್ತಿಲ್ಲ ಅಂತ ಹೇಳಿದಾಗ ಕೋಪದಲ್ಲೇ ಮೆಂಟಲ್ ಕ್ಲಾರಾನ ಸಾಯಿಸ್ಬಿಟ್ಟ. ಇದನ್ನ ಅಲ್ಲೇ ಇರೋ ಜೂನಾ ಮತ್ತೆ ಆ ಫ್ರೀಸರ್ ಲೇಡಿ, ಫ್ರೀಸರ್ ಅಲ್ಲಿ ಡೆತ್ ಆಯ್ತಲ್ವಾ, ಆ ಹುಡುಗಿ ಇಬ್ರು ನೋಡಿದ್ರು. ಇನ್ ನಾವಿಲ್ಲಿರೋದು ಬೇಡ, ಎಸ್ಕೇಪ್ ಆಗ್ಬಿಡೋಣ ಅಂತ ಅವ್ರಿಬ್ರಲ್ಲಿಂದ ಓಡೋಗ್ಬೇಕಾದ್ರೆ ಇವ್ರಿಬ್ರು ಆ ಜಾಗದಲ್ಲಿ ಇರೋದನ್ನ ಮೆಂಟಲ್ ನೋಡ್ಬಿಟ್ಟ. ಸೊ ಮೆಂಟಲ್ ಅವ್ರಿಬ್ರನ್ನ ಹೊಡ್ಸ್ಕೊಂಡ್ ಹೋಗೋವಾಗ ಹೆಂಗಾದ್ರೂ ಮಾಡಿ ಅವ್ರನ್ನ ಕಾಪಾಡ್ಬೇಕಲ್ವಾ ಅಂತ ಅವಾಗ ನಮ್ ಹೀರೋ ಬ್ರದರ್ ಕ್ಯಾಸೆಟ್ ನನ್ನ ಹತ್ರ ಇದೆ ಅಂತ ಹೇಳಿ ಅವ್ನ್ ಕಡೆ ಡೈವರ್ಟ್ ಮಾಡ್ಕೊಂಡಿರ್ತಾನೆ. ಸೊ ಮೆಂಟಲ್ ಈಗ ನಮ್ಮ ಹೀರೋ ಅವ್ರ ಅಣ್ಣನ ಚೇಸ್ ಮಾಡ್ಕೊಂಡು ಹೋದ. ಹೆಂಗೋ ಅವ್ನ್ ಕಣ್ ತಪ್ಸಿ ಅವ್ರ ತಮ್ಮ ಇರೋ ಜಾಗಕ್ಕೆ ಅಂದ್ರೆ ನಮ್ ಹೀರೋ ಇರೋ ಜಾಗಕ್ಕೆ ಬಂದು ನಾವಿಲ್ಲಿಂದ ಹೊರಟೋಗೋಣ ಅಂತ ಹೇಳ್ತಾ ಇರ್ಬೇಕಾದ್ರೇನೆ ಮೆಂಟಲ್ ಆ ಜಾಗಕ್ಕೆ ಬಂದ್ಬಿಟ್ಟ. ಮರದಾಗ ಕ್ಯಾಸೆಟ್ ಕೊಟ್ಬಿಡು ಅಂತ ಹೇಳಿದ್ರೆ ಇವ್ರ ಹತ್ರ ಎಲ್ಲಿದೆ ಪಾಪ ಏನಿದೆ ಕೊಡೋದಕ್ಕೆ. ಆಗ ನಮ್ ಹೀರೋ ಅಲ್ಲಿರೋ ಒಂದು ಕಲ್ನ ತಗೊಂಡು ಆ ಮೆಂಟಲ್ ತಲೆಗೆ ಹೊಡೆದಿರ್ತಾನೆ. ಆಮೇಲೆ ನಮ್ ಹೀರೋ ಮತ್ತೆ ಅವ್ರ ಬ್ರದರ್ ಇಬ್ರು ಅಲ್ಲಿಂದ ತಪ್ಪಿಸ್ಕೊಂಡು ಓಡೋಗ್ತಾರೆ. ಜೂನಾ ಎಲ್ಲಿದ್ದಾಳೆ ಅಂತ ನನ್ ಕಂಡಿಡಿಬೇಕು ಕಣೋ, ನೀನ್ ಇಲ್ಲಿಂದ ಯಾರಿಗೂ ಕಾಣಿಸ್ದೆ ದಾರಿಯಲ್ಲಿ ಓಡೋಗ್ತಾ ಇರೋ, ಯಾರಾದ್ರೂ ಕಾಣಿಸ್ಕೊಂಡ್ರೆ ಪೊಲೀಸ್ ಅವ್ರಿಗೆ ಕಾಲ್ ಮಾಡ್ಬಿಟ್ಟು ಇಲ್ಲಿ ನಡೀತಾ ಇರೋದನ್ನ ಹೇಳು ಅಂತ ಹೇಳಿ ನಮ್ ಹೀರೋನ ಅಲ್ಲಿಂದ ಕಳಿಸ್ಕೊಟ್ಬಿಟ್ಟ. ಆಮೇಲೆ ಇವ್ನ್ ಜೂನನ ಹುಡ್ಕೊಂಡ್ ಹೋಗ್ಬೇಕಾದ್ರೆ ಅಲ್ಲಿ ಫ್ರೀಸರ್ ಹುಡುಗಿ ಕೂತಿರ್ತಾಳೆ. ಜೂನಾ ಎಲ್ಲಿ ಅಂತ ಕೇಳಿದಾಗ ನಿನ್ನ ಹುಡ್ಕೊಂಡು ಅವಳಿ ಕಡೆ ಓದ್ಲು ಅಂತ ಹೇಳಿದಾಗ ಮತ್ತೆ ಅವಳನ್ನ ಹುಡ್ಕೊಂಡು ಇವ್ನ್ ಬರ್ತಾ ಇರ್ತಾನೆ. ಆತರ ಹೋಗ್ಬೇಕಾದ್ರೇನೆ ಅವ್ನ್ ಕಾಲ್ಗೆ ಏಟ್ ಆಗ್ಬಿಡುತ್ತೆ. ಅವಾಗ ಅವನ ಹತ್ರ ಇರೋ ಯೆಲ್ಲೋ ಕಲರ್ ಪೆನ್ನ ಯೂಸ್ ಮಾಡ್ತಾನೆ. ಅಂದ್ರೆ ಎಮರ್ಜೆನ್ಸಿ ನನ್ಗೆ ಹೆಲ್ಪ್ ಮಾಡಿ ಅನ್ನೋ ತರ ಅದನ್ನ ಯೂಸ್ ಮಾಡ್ಬಿಟ್ಟು ಜೂನನ ಹುಡ್ಕೊಂಡು ಓಡೋದ. ಆ ಜಾಗಕ್ಕೆ ಮೆಂಟಲ್ ಬರ್ತಾ ಇರೋದನ್ನ ಗಮನಿಸೋ ನಮ್ಮ ಹೀರೋ ಅವರ ಬ್ರದರ್ ಅಲ್ಲೇ ಒಂದ್ ಹತ್ರ ಹೌಸ್ಕೊಂತಾನೆ. ಇದ್ರೂ ಮೆಂಟಲ್ ಕಂಡಿಡಿದ್ ಬಿಟ್ಟ. ಎಲ್ಲಿಯ ಕ್ಯಾಸೆಟ್ ಎಲ್ಲಿ ಅಂತ ಕೇಳಿ ಅವನ ಹೊಡಿತಾ ಇರ್ಬೇಕಾದ್ರೇನೆ ಆ ಜಾಗಕ್ಕೆ ನಮ್ ಹೀರೋಯಿನ್ ಅವ್ರ ಅಪ್ಪ ಬಂದು ನಮ್ ಹೀರೋ ಅವ್ರ ಬ್ರದರ್ ನ ಕಾಪಾಡೋದು. ಬಟ್ ಆ ಕಲವರದಲ್ಲಿ ಆ ಮೆಂಟಲ್ ಅಲ್ಲಿಂದ ತಪ್ಪಿಸ್ಕೊಂಡ್ ಹೊರಟೋದ. ಇಲ್ಲಿ ನಮ್ ಹೀರೋಯಿನ್ ಅವ್ರ ಅಪ್ಪ ಮತ್ತೆ ನಮ್ಮ ಹೀರೋ ಅವ್ರ ಬ್ರದರ್ ಇಬ್ರು ಮಾತಾಡ್ತಾ ಇರ್ಬೇಕಾದ್ರೆ ಯಾರೋ ಆ ಬ್ರದರ್ ಗೆ ಶೂಟ್ ಮಾಡ್ಬಿಟ್ಟ. ಅದ್ರಿಂದ ಅವ್ನ್ ಜ್ಞಾನ ತಪ್ಪಿನೇ ಬಿದ್ಬಿಟ್ಟ. ಬಟ್ ಯಾರ್ ಶೂಟ್ ಮಾಡಿದ್ರು ಅಂತ ತೋರ್ಸಿಲ್ಲ. ಆ ಗನ್ ಶೂಟ್ ಯಾವ ಕಡೆ ಸೌಂಡ್ ಕೇಳಿಸ್ತೋ ಆ ಕಡೆ ನಮ್ ಹೀರೋಯಿನ್ ಅವ್ರ ಅಪ್ಪ ಎದ್ದು ಓಡೋಗ್ತಾರೆ. ಈ ಕಡೆ ಅವ್ರನ್ನ ಕಾಪಾಡ್ಬೇಕು ಅನ್ನೋದಕ್ಕೋಸ್ಕರ ನಮ್ಮ ಹೀರೋ ಕೂಡ ರೋಡ್ ಅಲ್ಲಿ ಓಡೋಗ್ತದಾನೆ, ಯಾರಾದ್ರೂ ಕಾಣಿಸ್ತಾರ ಅಂತ. ಅವ್ನ್ಗೆ ಆಲ್ರೆಡಿ ಹಾರ್ಟ್ ಅಲ್ಲಿ ವೀಕ್ನೆಸ್ ಇತ್ತಲ್ವಾ, ಅದ್ರಿಂದ ಅವ್ನಿಗೆ ತುಂಬಾ ಓಡಕ್ಕಾಗಿಲ್ಲ, ಜ್ಞಾನ ತಪ್ಪಿ ಕೆಳಗಡೆ ಬಿದ್ಬಿಟ್ಟ. ಆಮೇಲೆ ಆ ಜಾಗದಿಂದ ಲೈಟ್ ಆಗಿ ಎಚ್ಚರ ಆಗಿರೋ ನಮ್ ಹೀರೋ ಅವ್ರ ಬ್ರದರ್ ಅಲ್ಲೇ ಪಕ್ಕದಲ್ಲೇ ಒಂದು ಟೆಲಿಫೋನ್ ಬೂತ್ ಇರುತ್ತೆ. ಅಲ್ಲಿಂದ ಅವ್ರ ಅಮ್ಮಗೆ ಕಾಲ್ ಮಾಡಿ ಅಮ್ಮ ಯಾರೋ ನನ್ನ ಶೂಟ್ ಮಾಡ್ಬಿಟ್ರು, ನನ್ ಕೈಲಿ ನಿಂತ್ಕೊಳ್ಳಕ್ಕೂ ಆಗ್ತಾ ಇಲ್ಲ, ತಮ್ಮ ಕೂಡ ಎಲ್ಲೋದಾಗ ಗೊತ್ತಿಲ್ಲ, ಪ್ಲೀಸ್ ಹೆಲ್ಪ್ ಮಾಡಿ ಅಂತ ಕೇಳಿದಾಗ ಅವ್ನ್ ಜಾಗ ಎಲ್ಲ ಹೇಳಿರ್ತಾನೆ. ಆ ಜಾಗಕ್ಕೆ ಅವ್ರ ಅಮ್ಮ ಬರ್ತಾರೆ. ಬಂದವ್ರು ಇವ್ನ ಪರಿಸ್ಥಿತಿ ನೋಡಿ ತುಂಬಾನೇ ಭಯ ಪಟ್ಟು ಅವ್ರನ್ನ ಹಾಸ್ಪಿಟಲ್ಗೆ ಕರ್ಕೊಂಡು ಹೋಗ್ತಾರೆ. ಬಟ್ ಅವ್ನಿಗೆ ಆಗಿರೋ ಗಾಯಕ್ಕೆ ಟ್ರೀಟ್ಮೆಂಟ್ ಮಾಡ್ತಾ ಇಲ್ಲ, ಅವ್ನ ಹಾರ್ಟ್ ಕಡೆ ಕತ್ತಿಯಲ್ಲಿ ಕುಯ್ತಿದ್ದಾರೆ. ಇದನ್ನ ಪಕ್ಕದಲ್ಲಿರೋ ಇನ್ನೊಂದು ಡಾಕ್ಟರ್ ನೋಡ್ಬಿಟ್ಟು
ನೋಡ್ಬಿಟ್ಟು ಬೇಡ ಬೇಡ ಅಂತ ಹೇಳ್ತಾ ಇರ್ತಾರೆ. ಈ ವಿಜುವಲ್ ಇದಕ್ಕೂ ಮುಂಚೆ ನಮ್ ಹೀರೋಗೆ ಕಾಣಿಸಿದ್ದು, ಅಂದ್ರೆ ಬ್ಲಾಕ್ ಗೆ ಕಾಣಿಸಿದ್ದು. ಇವಾಗ ನಮ್ ಬ್ಲಾಕ್ ಗೆ ಏನ್ ಅರ್ಥ ಆಯ್ತೋ ಏನೋ, ಅವನೇ ಶೂಟ್ ಮಾಡ್ಕೊಳಕ್ಕೆ ಅಂತ ತಲೆನಲ್ಲಿ ಗನ್ನ ಇಟ್ಟಿದ್ದಾನೆ. ಅಟ್ಲೀಸ್ಟ್ ಅವಾಗಾದ್ರೂ ಅವ್ನ ಬಾಡಿ ಹೊರಗಡೆ ಬರುತ್ತೇನೋ, ಅಂದ್ರೆ ಅವ್ನ ಆತ್ಮ ಹೊರಗಡೆ ಬರುತ್ತೇನೋ ಅಂತ. ಬಟ್ ಅವಾಗೂ ಬರ್ತಾ ಇಲ್ಲ. ಇದಕ್ಕೆ ಕಾರಣ ಏನಂತ ಮತ್ತೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ಹೀರೋಗ ಹತ್ರ ಗಾಯ ಆದಾಗ ಅವ್ರ ಅಮ್ಮ ಅವನನ್ನ ಟೆಲಿಫೋನ್ ಬೂತ್ ಹತ್ರ ಇಂದ ಕರ್ಕೊಂಡು ಹೋಗ್ತಾ ಇದ್ರಲ್ವಾ, ಅವಾಗ ಅವ್ರ ಅಮ್ಮಗ ಒಂದು ಕಾಲ್ ಬರುತ್ತೆ, ಇತರ ನಿಮ್ ಚಿಕ್ಕ ಮಗ ಅನ್ಕಾನ್ಶಿಯಸ್ ಆಗಿ ಬಿದ್ದಿದ್ದ, ಅವ್ನ್ಗೆ ಇಮಿಡಿಯೇಟ್ ಆಗಿ ಆಪರೇಷನ್ ಮಾಡ್ಬೇಕು, ಇಲ್ಲಾಂದ್ರೆ ಖಂಡಿತ ಅವ್ನ್ ಸತ್ತೋಗ್ಬಿಡ್ತಾನೆ ಅಂತ ಕಾಲ್ ಮಾಡಿ ಹೇಳಿರ್ತಾರೆ. ಬೇರೆ ದಾರಿ ಇಲ್ದೆ ಇವಾಗ ಇವನು ಕೂಡ ತಲೆಯಲ್ಲಿ ಬುಲೆಟ್ ಇಳಿದ್ಬಿಟ್ಟಿರತ್ತಲ್ವಾ ನಮ್ ಹೀರೋ ಅವ್ರ ಬ್ರದರ್ಗೆ. ಇವನ್ನ ಕಾಪಾಡ್ಕೊಳಕ್ ಆಗಲ್ಲ ಅಂತ ಇವ್ನ್ ಆಪರೇಟ್ ಮಾಡಿ ಇವ್ನ ಹಾರ್ಟ್ ನ ತೆಗೆದು ಆಮೇಲೆ ಅವ್ರ ಕಾರಲ್ಲೇ ನಮ್ ಹೀರೋ ಅವ್ರ ಬ್ರದರ್ ಬಾಡಿನ ಇಟ್ಟು ಆ ಬೆಟ್ಟದ ತುದಿಯಿಂದ ನೀರ್ ಒಳಗಡೆ ಹಾಕ್ಬಿಟ್ಟಿರ್ತಾರೆ. ಅವಾಗ ನಮ್ ಹೀರೋ ಅವ್ರ ಬ್ರದರ್ ಸತ್ತೋಗಿದ್ದ ಅಲ್ವಾ, ಅವನ ಆತ್ಮ ಅಲ್ಲೇ ನಿಂತ್ಕೊಂಡು ನೋಡ್ತಾ ಇರುತ್ತೆ. ಪಕ್ಕದಲ್ಲಿ ನಂಬರ್ 7 ಇರೋದು. ಆ ಟೈಮ್ ಅಲ್ಲಿ ನಮ್ ಹೀರೋ ಬ್ರದರ್ ಸೋಲ್ ನ ಕಲೆಕ್ಟ್ ಮಾಡಕ್ ಬಂದಿರೋದು ಆ ನಂಬರ್ 7. ಇವಾಗ ಈ ವಿಜುವಲ್ ಎಲ್ಲ ನಮ್ಮ ಹೀರೋ ಕಣ್ಣಿಗೆ ಕಾಣಿಸ್ತಾ ಇದ್ದಂಗೆ ಪಕ್ಕದಲ್ಲೇ ಇರೋ ನಂಬರ್ 7 ಹೇಳ್ತಾರೆ, ಅವತ್ತು ನಿನ್ ಸೋಲ್ ನ ಕಲೆಕ್ಟ್ ಮಾಡಕ್ ಬಂದಿದ್ದು ನಾನೇ. ಇವಾಗ ಅರ್ಥ ಆಗ್ತಾ ಇದೆಯಾ ಯಾಕೆ ಈ ಬಾಡಿನ ಬಿಟ್ಟು ನಿನ್ ಕೆಲ್ ಹೊರಗಡೆ ಬರಕ್ ಆಗ್ತಾ ಇಲ್ಲ ಅಂತ. ಅವನ ಹಾರ್ಟೇ ಈ ಬಾಡಿ ಒಳಗಡೆ ಇರೋದು, ಅದ್ರಿಂದ ನೀನ್ ಅಲ್ಲೇ ಲಾಕ್ ಆಗಿದೀಯಾ. ನೀನು ಇದರಿಂದ ಹೊರಗಡೆ ಬರ್ಬೇಕಂದ್ರೆ ಒಂದೇ ದಾರಿ, ಆ ಒಳಗಡೆ ಇರೋ ಡೆಡ್ ಬಾಡಿನ ತೆಗೆದು ಅದಕ್ಕೆ ಸಂಪ್ರದಾಯವಾಗಿ ಅದಕ್ ಕೊಡ್ಬೇಕಾಗಿರೋ ಮರ್ಯಾದಿನ ಕೊಟ್ರೆ ಮಾತ್ರನೇ ನಿನ್ ಕೆಲ್ ಹೊರಗಡೆ ಬರಕ್ ಆಗೋದು ಅಂತ ಹೇಳಿದಾಗ ಅವ್ನಿಗೆ ತುಂಬಾನೇ ಅಳು ಬರುತ್ತೆ. ಯಾಕೆ ಈ ತರ ಮಾಡಿದ್ರು ಅಂತ. ಆದ್ರೆ ಈ ಸದ್ಯಕ್ಕೆ ಅವನು ಸ್ಟ್ರೇಟ್ ಆಗಿ ಅವ್ರ ಅಮ್ಮನ ಮೀಟ್ ಮಾಡಿ, ಯಾಕಮ್ಮ ಯಾಕೆ ಈ ತರ ಮಾಡಿದ್ರಿ, ಅಣ್ಣನ ಏನಕ್ಕೆ ಸಾಯಿಸಿದ್ರಿ ಅಂತ ಹೇಳಿ ತುಂಬಾ ಕೋಪವಾಗಿ ಕೇಳ್ತಾನೆ. ನನಗ್ ಬೇರೆ ದಾರಿ ಕಾಣಿಸ್ತಿಲ್ಲ, ನನ್ ಮಗ ಬದುಕಿರ್ಬೇಕು ಅಂತಂದ್ರೆ ನಿನ್ನ ಉಳಿಸ್ಕೊಳ್ಳೋದಕ್ಕಿಂತ ಅವ್ನು ಉಳಿಸ್ಕೊಳ್ಳೋದೇ ಜಾಸ್ತಿ ಅಂತ ನನ್ಗ ಅನಿಸ್ತು. ಅದ್ರಿಂದಾನೆ ರಿಸ್ಕ್ ತಗೊಂಡು ನಾನು ಆಪರೇಷನ್ ನ ಮಾಡಿದೆ ಅಂದಾಗ ಅವ್ನಿಗೆ ತುಂಬಾ ಕೋಪ ಬರುತ್ತೆ. ಆ ಆಪರೇಷನ್ ಮುಗಿದ್ಮೇಲೆ ನೀವು ನನ್ನನ್ನ ಕರ್ಕೊಂಡು ಫಾರಿನ್ ಗೆ ಹೊರಟೋದ್ರಿ, ಅದಾದ್ಮೇಲೆ ನಾನ್ ನಿಜನ ಕಂಡಿಡಿದು ಮತ್ತೆ ಇಲ್ಲಿಗೆ ಬಂದೆ, ನೀವೊಂದು ಕೊಲೆಗಾರಿ ಆಗ್ಬಿಟ್ರಿ ಅಂತ ಹೇಳಿ ತುಂಬಾ ಕೋಪ ಪಡ್ತಾನೆ. ಅನ್ಯಾಯವಾಗಿ ನಮ್ಮ ಅಣ್ಣನ ಸಾಯಿಸ್ಬಿಟ್ರಲ್ವಾ ಅಂತ ಹೇಳಿ ಟೆನ್ಷನ್ ಆಗ್ತಾನೆ. ಅವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ಕೂಡ ತೋರಿಸ್ತಾರೆ. ಇವಾಗ ಇವ್ರು ಇಲ್ಲಿ ನಮ್ ಹೀರೋ ಅವ್ರ ಅಣ್ಣ ಕೂಡ ಸತ್ತಿದಾನೆ ಅಂತ ಪೋರ್ಟ್ರೇಟ್ ಮಾಡ್ಬೇಕಲ್ವಾ, ಅದು ಜಗತ್ತಿಗೆ ತೋರಿಸ್ಬೇಕಲ್ವಾ. ಅದ್ರಿಂದ ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿತ್ತಲ್ಲ, ಅದ್ರಲ್ಲಿ ಒಂದು ಡೆಡ್ ಬಾಡಿ, ಮುಖ ಕಂಪ್ಲೀಟ್ ಆಗಿ ಹಾಳಾಗಿರೋ ತರ ಒಂದು ಡೆಡ್ ಬಾಡಿನ ತಗೊಂಡ್ಬಂದು ರೋಡ್ ಅಲ್ಲಿ ಹಾಕಿ ಅದನ್ನ ಆಕ್ಸಿಡೆಂಟ್ ತರ ಸೆಟ್ ಮಾಡಿರ್ತಾರೆ. ಸೊ ನಮ್ ಹೀರೋ ಅವ್ರ ಅಣ್ಣ ಸತ್ತಿರೋ ತರ ಇಲ್ಲಿ ಪೋರ್ಟ್ರೇಟ್ ಮಾಡ್ಬಿಟ್ರು. ಆದ್ರೆ ಈಗ ಸದ್ಯಕ್ಕೆ ನಮ್ ಹೀರೋಗೆ ಅವ್ರ ಅಮ್ಮ ಮೇಲೆ ತುಂಬಾನೇ ಕೋಪ ಬರುತ್ತೆ. ಹಂಗ್ ನೋಡಿದ್ರೆ ಇವಾಗ ಸತ್ತಿರೋ ನಮ್ಮ ಹೀರೋ ಅವ್ರ ಅಣ್ಣಗೆ ಒರಿಜಿನಲ್ ತಾಯಿ ಆ ಫಿಶ್ ಮಾರ್ಕೆಟ್ ಅಲ್ಲಿ ಕೆಲಸ ಮಾಡೋ ಲೇಡಿನೇ ತಾನೆ, ರೆಸ್ಟೋರೆಂಟ್ ಇಟ್ಕೊಂಡಿರ್ತಾರಲ್ಲ ಅವ್ರು ತಾನೆ, ಅವ್ರನ್ನ ನೋಡೋದಕ್ಕೆ ಅಂತ ಹೋಗ್ತಾನೆ. ತುಂಬಾ ಬೇಜಾರಾಗಿ ಅವ್ರ ಹತ್ರ ಫುಡ್ ಕೂಡ ಆರ್ಡರ್ ಮಾಡ್ತಾನೆ. ಆಲ್ರೆಡಿ ಅವ್ರು ಮೀಟ್ ಮಾಡ್ಕೊಂಡಿರ್ತಾರಲ್ವಾ. ಈಗ ಸತ್ತಿರೋ ನಿಮ್ ಮಗ ಮುಂದ್ಗಡೆ ಬಂದ್ರೆ ನೀವೇನ್ ಮಾತಾಡ್ತೀರಾ ಅಂದಾಗ, ನಾನ್ ಫಸ್ಟ್ ಅವನ ಹತ್ರ ಕ್ಷಮೆ ಕೇಳ್ಬೇಕು, ಅವನನ್ನ ಬಿಟ್ಟು ನಾನು ಚಿಕ್ಕ ವಯಸ್ಸಲ್ಲಿ ಇದ್ದಿರಬಾರ್ದು ಅನ್ನೋ ತರ ಹೇಳ್ತಾರೆ. ಅವತ್ತು ನೀವು ಡ್ರಗ್ ನ ಮಾರ್ತಾ ಇರೋದ್ರಿಂದಾನೇ ನೀವು ಸಿಕ್ಬಿದ್ದಿದ್ದು ಪೊಲೀಸ್ ಅಲ್ಲಿ ಅಂತ ಹೇಳಿದಾಗ, ಹೌದಪ್ಪ, ಆದ್ರೆ ಆ ಡ್ರಗ್ ನ ನಾನ್ ಸೇಲ್ ಮಾಡ್ತಾ ಇರ್ಲಿಲ್ಲ, ನನ್ ಮಗನೇ ಹೀರೋಯಿನ್ ಅವ್ರ ಅಪ್ಪನ ನೋಡೋದಕ್ಕೂ ಮುಂಚೆ ಒಂದು ರೌಡಿ ಗ್ಯಾಂಗ್ ಜೊತೆ ಕೆಲಸ ಮಾಡ್ತಾ ಇದ್ದ. ಹೀರೋಯಿನ್ ಅವ್ರ ಅಪ್ಪನ ಮೀಟ್ ಮಾಡಿದ್ಮೇಲೆ ಅವನು ಒಳ್ಳೆಯವನಾಗಿ ಚೇಂಜ್ ಆಗ್ಬಿಟ್ಟ. ಆದ್ರೆ ಅದು ಆ ಗ್ಯಾಂಗ್ ಅವ್ರಿಗೆ ಇಷ್ಟ ಆಗ್ಲಿಲ್ಲ. ಅವನನ್ನ ಸೇಡ್ ತೀರ್ಸ್ಕೋಬೇಕನ್ನೋದಕ್ಕೋಸ್ಕರ ಅವ್ನ್ ಸ್ಕೂಲ್ ಬ್ಯಾಗ್ ಅಲ್ಲಿ ಡ್ರಗ್ಸ್ ನ ಇಟ್ಬಿಟ್ಟಿದ್ರು. ಅವರೇ ಪೊಲೀಸ್ ಅವ್ರಿಗೆ ಕೂಡ ಇನ್ಫಾರ್ಮ್ ಮಾಡ್ಬಿಟ್ರು. ಇನ್ನೆಲ್ಲಿ ಅವ್ನ್ ಮತ್ತೆ ಹಾದಿ ತಪ್ತಾನೋ ಅಂತ ಹೇಳಿ ಆ ಅಪವಾದನ ನನ್ ಮೇಲೆ ಹಾಕೊಂಡೆ. ಆಮೇಲೆನೆ ನನ್ ಮಗನ್ನ ನಿಮ್ ಅಮ್ಮ ಹತ್ರ ನೋಡ್ಕೊಳಕ್ಕೆ ಅಂತ ಕರ್ಕೊಂಬಂದ್ ಬಿಟ್ಟಿದ್ದು. ಆದ್ರೆ ವಿಧಿ ಏನೇನೋ ಆಡ್ಬಿಡ್ತಲ್ವಾ ಅಂತ ಹೇಳಿ ತುಂಬಾ ಫೀಲ್ ಮಾಡ್ತಾರೆ. ಅದಾದ್ಮೇಲೆ ಅಲ್ಲಿಂದ ಅವನನ್ನ, ಅಂದ್ರೆ ನಮ್ ಹೀರೋನ ಆ ಲೇಡಿ ಅವ್ರ ಮನೆಗೆ ಕೂಡ ಕರ್ಕೊಂಡ್ ಹೋಗ್ತಾರೆ. ನೀನು ಮತ್ತೆ ನನ್ ಮಗ ಇಬ್ರು ನೋಡಕ್ ಒಂದೇ ತರ ಇರ್ತೀರಾ, ಆದ್ರೆ ನೋಡು ನನ್ ದುರದೃಷ್ಟಕ್ಕೆ ನನ್ ಮಗನ್ ಜೊತೆ ನನ್ಗೊಂದ್ ಫೋಟೋ ಕೂಡ ನಾನ್ ತಗೊಂಡಿಲ್ಲ ಅಂತ ಹೇಳಿದಾಗ ಅವ್ನಿಗೆ ತುಂಬಾ ಫೀಲ್ ಆಗುತ್ತೆ. ಅವ್ರ ಫೋನ್ ನ ತಗೊಂಡು ಅವ್ರ ಅಮ್ಮ ಜೊತೆ ಫೋಟೋನೆಲ್ಲ ತಗೊಳ್ತಾನೆ. ಫೋಟೋ ತಗೋಬೇಕಾದ್ರೂ ಅವ್ನಿಗೆ ತುಂಬಾನೇ ಅಳು ಬರುತ್ತೆ. ಆದ್ರೆ ಹೆಂಗೋ ಕಂಟ್ರೋಲ್ ಮಾಡಿ ಫೋಟೋನ ತಗೊಂಡಾಗ ಅವ್ರ ಅಮ್ಮಗ್ ತುಂಬಾನೇ ಸಂತೋಷ. ಅದಾದ್ಮೇಲೆ ಆ ಫೀಲಿಂಗ್ ಅಲ್ಲಿ ತುಂಬಾನೇ ಫುಲ್ ಆಗಿ ಕುಡಿದ್ಬಿಟ್ಟಿರ್ತಾನೆ. ಕುಡಿದ್ಬಿಟ್ಟು ಹೀರೋಯಿನ್ ಅವ್ರ ಮನೆಗೆ ಹೋಗ್ತಾನೆ. ಇವಳು ಡೋರ್ ಓಪನ್ ಮಾಡಿದ ತಕ್ಷಣ ಅವ್ನ ಮುಖ ನೋಡಿದ ತಕ್ಷಣ ಅವಳಿಗೆ ಅರ್ಥ ಆಯ್ತು, ಇವ್ನು ತುಂಬಾ ಫೀಲ್ ಮಾಡಿದಾನೆ, ಇವತ್ತು ತುಂಬಾ ಹತ್ತಿದಾನೆ ಅಂತ. ಸೊ ಕರ್ಕೊಂಡೋಗಿ ಅವನನ್ನ ಮಲಗಿಸ್ಬಿಟ್ಟು ಇವಳು ಮಲಗಿರ್ತಾಳೆ. ಒಂದೊತ್ನಲ್ಲಿ ನಮ್ ಹೀರೋ ಎದ್ಮೇಲೆ, ನನ್ನಿಂದ ನಿನ್ಗೆ ತುಂಬಾನೇ ಕಷ್ಟ ಆಯ್ತು, ಇನ್ಮೇಲೆ ಕಷ್ಟ ಕೊಡಲ್ಲ ಅಂತ ಹೇಳಿದವನು ಅಲ್ಲಿಂದ ಸ್ಟ್ರೇಟ್ ಆಗಿ ಬಂದ್ಬಿಟ್ಟ. ಆಕ್ಟರ್ದು ಲ್ಯಾಪ್ಟಾಪ್ ನ ಕೂಡ ತಂದಿರ್ತಾನಲ್ಲ, ಅದ್ರಲ್ಲಿ ನಮ್ಮ ಹೀರೋ ಇನ್ವೆಸ್ಟಿಗೇಟ್ ಮಾಡುವಾಗ ಆಕ್ಟರ್ ನ ಮೀಟ್ ಮಾಡಿರ್ತಾನಲ್ಲ ಒಂದು ಹೋಟ್ಲಲ್ಲಿ, ಅಲ್ಲೇನ್ ನಡೀತು ಅಂತ ತೋರಿಸ್ತಾರೆ. ಅಲ್ಲಿ ಅಲ್ಲಿ ಆಕ್ಟರ್ ಕಂಪ್ಲೀಟ್ ಒಂದು ಡ್ರಗ್ಸ್ ತಗೊಂಡಿರೋ ಸ್ಟೇಜ್ ಅಲ್ಲೇ ಇರ್ತಾನಲ್ವಾ. ಅವ್ನ್ ಹೇಳ್ತಾನೆ, ಮೂಜಿನಲ್ಲಿ ಇರ್ಬೇಕಾದ್ರೆ ನಾನು ಮತ್ತೆ ನಿಮ್ ಅಣ್ಣ ತುಂಬಾನೇ ಕ್ಲೋಸ್ ಫ್ರೆಂಡ್ಸ್. ಇನ್ನು ಹೇಳ್ಬೇಕಂದ್ರೆ ನಿಮ್ ಅಣ್ಣ ಸಾವ್ಗೆ ನಮ್ಮಪ್ಪ ಕಾರಣ ಆಗಿರೋದಿಲ್ಲ, ನಮ್ಮಪ್ಪ ಸಾಯಿಸಿರಲ್ಲ. ನಿಮ್ಮ ಅಣ್ಣ ಸತ್ರು ಅಂತ ಹೇಳಿದ್ರಲ್ವಾ, ಆ ದಿನ ನನ್ ಮೂಜಿನ್ ಹಾಸ್ಪಿಟಲ್ ಅಲ್ಲಿ ನಮ್ಮಮ್ಮಗೆ ಮೈ ಹುಷಾರಿಲ್ಲ ಅಂತ ಹಾಸ್ಪಿಟಲ್ ಅಲ್ಲೇ ಇದ್ದೆ. ಅವತ್ತು ನೈಟ್ ನಾನ್ ರಿಟರ್ನ್ ಮನೆಗೆ ಹೋಗ್ಬೇಕಾದ್ರೆ ಕಾರಲ್ಲಿ ನಿಮ್ಮಮ್ಮ ನಿಮ್ ಅಣ್ಣನ ಕರ್ಕೊಂಡು ಹೋಗೋದನ್ನ ನಾನ್ ನೋಡ್ದೆ. ನನಗ್ ಅವಾಗೆ ಏನೋ ತಪ್ಪಾಗ ಅನಿಸ್ತು. ಅದ್ರ ನೆಕ್ಸ್ಟ್ ಡೇನೆ ನನಗೆ ವಿಷಯ ಗೊತ್ತಾಯ್ತು, ನಿಮ್ಮಣ್ಣ ಕಾರ್ ಆಕ್ಸಿಡೆಂಟ್ ಅಲ್ಲಿ ಸತ್ತೋದ್ರು ಅಂತ. ನಿಮ್ಮಮ್ಮ ಮೇಲೆ ಡೌಟ್ ಬಂದು ನಾನು ಒಂದೊಂದು ವಿಷಯವಾಗಿ ಇನ್ವೆಸ್ಟಿಗೇಟ್ ಮಾಡಕ್ಕೆ ಸ್ಟಾರ್ಟ್ ಮಾಡಿದೆ. ಅಂದ್ರೆ ಅದು ಮಾರನೇ ದಿನನೇ ನಮ್ಮಮ್ಮ ಸತ್ತೋದ್ರು ಅಂತ ಹೇಳಿದಾಗ ನಾನು US ಗೆ ಹೊರಟೋದೆ. ಅಲ್ಲಿಂದ ರಿಟರ್ನ್ ಬಂದ್ಮೇಲೆನೆ
ನಿಮ್ ಅಣ್ಣ ಬಗ್ಗೆ ವಿಚಾರಣೆ ಮಾಡಿದ್ದು ಅವಾಗ್ಲೇ ಅವರ ಹಾರ್ಟ್ ನನ್ನೇ ನಿನಗಿಟ್ಟಿದ್ದಾರೆ ಅನ್ನೋ ರಿಪೋರ್ಟ್ ನನ್ಗೆ ಸಿಕ್ತು ಅಂತ ಹೇಳಿ ರಿಪೋರ್ಟ್ ನ ಕೂಡ ಕೊಡ್ತಾನೆ. ಇವಾಗ ನಮ್ ಹೀರೋ ಒಂದ್ ವಿಷಯನ ಯೋಚನೆ ಮಾಡ್ತಾನೆ. ಇವನಿಗೆ ಎಚ್ಚರ ಆದಾಗ, ಆಪರೇಷನ್ ಆದ್ಮೇಲೆ ಎಚ್ಚರ ಆದಾಗ ಅವ್ರ ಅಮ್ಮ ಹತ್ರ ಕೇಳಿರ್ತಾನೆ, ಯಾರು ನನ್ಗೆ ಹಾರ್ಟ್ ಡೊನೇಟ್ ಮಾಡಿದ್ದು ಅಂತ. ಒಂದ್ ಹುಡುಗಿಗೆ ಆಕ್ಸಿಡೆಂಟ್ ಆಗೋಗಿತ್ತು, ಬ್ರೈನ್ ಡೆಡ್ ಆಗಿದೆ, ಆ ಹುಡುಗಿ ಹಾರ್ಟ್ ನನ್ನೇ ನಿನ್ಗಿಟ್ಟಿರೋದು ಅಂತ ಹೇಳಿ ಒಂದ್ ಸ್ವಲ್ಪ ಬಿಂಕವಾಗಿ ಹೇಳಿರ್ತಾರೆ. ಅವಾಗ ಇವ್ನಿಗೆ ಲೈಟ್ ಆಗಿ ಡೌಟ್ ಬಂದಿರುತ್ತೆ. ಬಟ್ ಅದಾದ್ಮೇಲೆ ಅವ್ರಮ್ಮ ನಮ್ ಹೀರೋನ ಕೂಡ ಫಾರಿನ್ ಗೆ ಕರ್ಕೊಂಡು ಹೊಟ್ಟೋಗಿರ್ತಾರೆ. ಇವಾಗ ಫ್ಲಾಶ್ ಬ್ಯಾಕ್ ನ ಯೋಚನೆ ಮಾಡದ್ಮೇಲೆನೆ ಆಕ್ಟರ್ ನ ಅದೇ ಸ್ಟೇಜ್ ಅಲ್ಲೇ ಬಿಟ್ಬಿಟ್ಟು ಅವ್ರು ಟೆನ್ಷನ್ ಆಗಿ ನಮ್ ಹೀರೋ ಆ ರಿಪೋರ್ಟ್ ನಲ್ಲೇ ಡಸ್ಟ್ಬಿನ್ ಅಲ್ಲಿ ಹಾಕ್ಬಿಟ್ಟು ಆ ರೂಮ್ ಇಂದ ಹೊರಗಡೆ ಬಂದಿರೋದು. ಈ ವಿಡಿಯೋನೆಲ್ಲ ನೋಡಿದ್ದಾದ್ಮೇಲೆ ನಮ್ ಹೀರೋ ತಲೆಗೆ ಓಡ್ತಾ ಇರೋದಲ್ಲ ಒಂದೇ, ಯಾರವತ್ತು ನನ್ನ ಶೂಟ್ ಮಾಡಿದ್ದು ಅಂತ. ಹೀರೋನ್ ಅವ್ರ ಅಪ್ಪ ಜೊತೆ ಅವತ್ತು ಮಾತಾಡ್ಬೇಕಾದ್ರೆ ಯಾರೋ ಶೂಟ್ ಮಾಡಿದ್ರು, ಅವ್ರ ಮುಖನ ತೋರ್ಸಿಲ್ವಲ್ಲ, ಅದು ಅವ್ನ್ಗೆ ನೆನಪು ಬಂತು. ಅದಕ್ ಮುಂಚೆ ಆಗಿರೋ ವಿಷಯನ ಕನೆಕ್ಟ್ ಮಾಡಿ ನೋಡ್ತಾನೆ. ಆ ಫ್ರೀಜರ್ ಹುಡುಗಿ ಹತ್ರ ಜುನ ಎಲ್ಲಿ ಅಂತ ಕೇಳಿದಾಗ ನಿನ್ನ ಹುಡ್ಕೊಂಡೆ ಓದ್ಲು ಅಂತ ಹೇಳಿರ್ತಾಳಲ್ವಾ, ಅವಾಗ ಅವ್ನ್ ಮುಂದ್ಗಡೆ ಒಂದು ಕಾರ್ ಪಾಸ್ ಆಗಿರೋದನ್ನ ಗಮನಿಸ್ತಾನೆ. ಕಾರ್ ಮುಂದ್ಗಡೆ ಕೂತ್ಕೊಂಡಿರೋದು ಕಿಮ್ಮೆ. ಅವಾಗ ಅವ್ನ ಕೈಯಲ್ಲಿ ಗನ್ ಕೂಡ ಇದ್ದಿರುತ್ತೆ. ಇವ್ನಿಗೆ ಇವಾಗ ಫ್ಲಾಶ್ ಆಗೋ ಟೈಮ್ಗೆ ಯಾರು ನಮ್ ಹೀರೋಗೆ ಕಾಲ್ ಮಾಡಿ ಈ ತರ ಕಿಮ್ ಇವಾಗ ಜೈಲಿಂದ ರಿಲೀಸ್ ಆಗ್ತಿದ್ದಾರೆ ಅಂತ ಹೇಳ್ತಾರೆ. ಅಂದ್ರೆ ಬರೀ ಬಾಯ್ ಮಾತಲ್ಲಿ ಹೇಳಿದ್ರು ಸ್ಟ್ರಾಂಗ್ ಎವಿಡೆನ್ಸ್ ಅಂತ ಒಂದಿಲ್ವಲ್ಲ, ಅದರಿಂದಾನೇ ರಿಲೀಸ್ ಮಾಡ್ತಾ ಇರೋದು ಬೇಲ್ ಮೇಲೆ. ಇವಾಗ ಒರಿಜಿನಲ್ ಕ್ಯಾಸೆಟ್ ಸಿಕ್ಕಿದ್ರೆ ಇವ್ನ್ ಮಾಡಿರೋ ಅಷ್ಟು ಕಲ್ಪ್ರಿಟ್ ಕೆಲಸ ಕೂಡ ಕ್ಯಾಸೆಟ್ ಅಲ್ಲಿ ಸಿಕ್ಕಿದ್ರೆ ತಾನೆ ಇವ್ನ ಹಿಡಿಯಕ್ ಆಗೋದು. ಸೊ ಕ್ಯಾಸೆಟ್ ಎಲ್ಲಿರ್ಬೋದು ಅಂತ ಯೋಚನೆ ಮಾಡ್ತಾರೆ. ಅವತ್ತು ಆ ಮೆಂಟಲ್ ನಮ್ ಹೀರೋ ಅವ್ರ ಅಣ್ಣನ ಓಡಿಸ್ಕೊಂಡು ಹೋದ ಅಲ್ವಾ, ಮೋಸ್ಟ್ಲಿ ಆ ಜಾಗದಲ್ಲಿ ಎಲ್ಲಾದ್ರೂ ಇರ್ಬೋದಾ ಅಂತ ಹೇಳಿ ಆ ಜಾಗಕ್ಕೆ ಹುಡ್ಕೊಂಡು ಹೋಗಿರ್ತಾರೆ. ನಮ್ ಹೀರೋ ಈ ಜಾಗಕ್ಕೆ ಬಂದಿರ್ತಾನೆ ಅಂತ ನಮ್ ಹೀರೋಯಿನ್ಗೂ ಅರ್ಥ ಆಗಿ ಅವಳು ಬರ್ತಾಳೆ. ನಮ್ ಹೀರೋಗ್ ಯೋಚನೆ ಎಲ್ಲ ಏನ್ ಗೊತ್ತಾ, ಯಾರ್ ನನ್ನ ಶೂಟ್ ಮಾಡಿದ್ರು, ಮೋಸ್ಟ್ಲಿ ಕಿಮ್ ನನ್ನ ಶೂಟ್ ಮಾಡಿದ್ರ. ಬಟ್ ಕಿಮ್ ಆ ಟೈಮಲ್ಲಿ ಕೈಯಲ್ಲಿ ಇಟ್ಕೊಂಡಿದ್ ಗನ್ನುಗೂನು ನನ್ ತಲೆಗ್ ಬಿದ್ದಿರೋ ಬುಲೆಟ್ಗೂನು ಸಂಬಂಧನೇ ಇಲ್ವೇ, ಈ ಬುಲೆಟ್ ಚಿಕ್ಕದಾಗಿದೆಯೇ, ಯಾರ್ ಶೂಟ್ ಮಾಡಿರ್ಬೋದು ಅಂತ. ಕರೆಕ್ಟ್ ಆಗಿ ಆ ಟೈಮ್ಗೆ ನಮ್ ಹೀರೋಯಿನ್ ಬಂದ್ಬಿಡ್ತಾಳೆ. ನೀನ್ ಯಾಕೆ ಈ ಜಾಗಕ್ಕೆ ಬಂದೆ, ಫಸ್ಟ್ ನಮ್ಮ ಅಪ್ಪ ಮೇಲೆ ಬ್ಲಾಕ್ ಶೋಡ ಕಾಣಿಸಿದೆ ನನಗಿಲ್ಲಿ. ಅವತ್ತು ನಮ್ಮಪ್ಪ ಇಲ್ಲಿ ಓಡ್ ಬರ್ತಾ ಇರುವಾಗ ನಾನು ನಮ್ಮ ಅಪ್ಪನ ಫಾಲೋ ಮಾಡ್ಕೊಂಡ್ ಬಂದೆ. ದೂರದಿಂದ ನಮ್ಮಪ್ಪ ಹಿಂದ್ಗಡೆ ಬ್ಲಾಕ್ ಶೋಡ ಕಾಣಿಸಿ ನಾನು ತುಂಬಾನೇ ಭಯ ಪಟ್ಟೆ. ಅವಾಗ ನಾನ್ ಗನ್ ತಗೊಂಡ್ ಅದನ್ನ ಶೂಟ್ ಮಾಡ್ಬಿಟ್ಟೆ ಅಂತ ಹೇಳ್ತಾಳೆ. ಇದನ್ನ ಕೇಳಿಸ್ಕೊಂಡ್ ನಮ್ ಹೀರೋಗೆ ಸಖತ್ ಶಾಕ್ ಆಗೋಯ್ತು, ಎದೆಲ್ಲ ನೋವು ಬಂದ್ಬಿಡ್ತು. ಯಾಕಂದ್ರೆ ಅವಾಗ ನಮ್ ಹೀರೋನ ಶೂಟ್ ಮಾಡಿರೋದು ಬ್ಲಾಕ್ ಶಾಡೋ ಅಂತ ಅನ್ಕೊಂಡು ದೂರದಿಂದ ನೋಡಿ ಶಾಡೋ ತರ ಕಾಣಿಸಿ ಶೂಟ್ ಮಾಡಿರೋದು. ಈ ವಿಷಯ ಇವಳ ಹತ್ರ ಹೇಳಿದ್ರೆ ಇವಳೇನ್ ಅನ್ಕೊಂತಾಳು ಅಂತ ಹೇಳಿ ಅವ್ನ್ ಹೇಳೋದೇ ಇಲ್ಲ. ಅವಾಗ ಹಂಗೆ ಫ್ಲಾಶ್ ಬ್ಯಾಕ್ ನ ತೋರಿಸ್ತಾರೆ. ನಮ್ ಹೀರೋಯಿನ್ ಅವ್ರ ಅಪ್ಪಗೆ ಆ ಮೆಂಟಲ್ ಅವ್ರ ವೈಫ್ ಕೇಸ್ ನ ಇನ್ವೆಸ್ಟಿಗೇಟ್ ಮಾಡ್ತಾ ಇರ್ತಾರೆ. ಸೊ ಯಾವ್ದೇ ಕಾರಣಕ್ಕೂ ನನ್ ಮಗಳು ಇದ್ರಲ್ಲಿ ಬರಬಾರ್ದು, ಆ ಮೆಂಟಲ್ ಗೆ ಗೊತ್ತಾದ್ರೆ ಮೆಂಟಲ್ ನನ್ನ ಸಾಯಿಸಕ್ಕೆ ಬರ್ತಾನೆ ಅಂತ ಹೇಳಿ ಅವ್ರನ್ನ ಫಾಲೋ ಮಾಡ್ಕೊಂಡು ಹೋಗ್ತಾ ಇರ್ತಾರೆ. ಆ ಟೈಮ್ ಅಲ್ಲೇ ನಮ್ ಹೀರೋ ಅರ್ಜುನನ ಹುಡ್ಕೊಂಡು ಹೋಗುವಾಗ ಯೆಲ್ಲೋ ಕಲರ್ ಸ್ಮೋಕ್ ನ ಎಬ್ಸಿರ್ತಾನೆ. ಅದನ್ನ ಗಮನಿಸಿ ಅವ್ರ ಹೀರೋನ ಕಾಪಾಡಕ್ಕೆ ಅಂತ ಈ ಕಡೆ ಓಡ್ ಬಂದಿರೋದು. ಇದನ್ನ ನೋಡೋ ನಮ್ ಹೀರೋಯಿನ್ ಕೂಡ ಹಿಂದ್ಗಡೆನೆ ಫಾಲೋ ಮಾಡ್ಕೊಂಡ್ ಬಂದು ನಮ್ ಹೀರೋನ ಶೂಟ್ ಮಾಡ್ಬಿಟ್ಟಿರ್ತಾನೆ. ಇವಾಗ ನಮ್ ಬ್ಲಾಕ್ ಅಂದ್ರೆ ನಮ್ ಹೀರೋ ಬೇಜಾರಲ್ಲಿ ನಿಂತಿರ್ಬೇಕಾದ್ರೆ ನಂಬರ್ 416 ಬಂದ್ ಕೇಳ್ತಾರೆ, ನಿಮ್ಗೆ ಕ್ಯಾಸೆಟ್ ಸಿಕ್ತಾ, ಎಲ್ಲಿದೆ ಅಂತ ಗೊತ್ತಾಯ್ತಾ, ಆದಷ್ಟು ಬೇಗ ಅದನ್ನ ಪೊಲೀಸ್ ಸ್ಟೇಷನ್ ಅಲ್ಲಿ ಕೊಡಿ. ಪ್ಲಸ್ ಆಕ್ಟರ್ ಲ್ಯಾಪ್ಟಾಪ್ ಅಲ್ಲಿ ಕೂಡ ಅವನೇ ಬಾಯಾರ ಹೇಳಿರೋ ನಿಮ್ಮಮ್ಮ ಬಗ್ಗೆ ಹೇಳಿರೋ ಡೀಟೇಲ್ಸ್ ಎಲ್ಲ ಇದೆ, ಅದನ್ನ ಕೊಟ್ರೆ ನಿಮ್ಮಮ್ಮನ ಅರೆಸ್ಟ್ ಮಾಡ್ತಾರಲ್ವಾ, ಎಲ್ಲ ಕತೆ ಮುಗಿಯುತ್ತೆ ಅಂತ ಹೇಳಿದಾಗ, ಇಲ್ಲ ಆತರ ಎಲ್ಲ ನಾನೇನು ಮಾಡಲ್ಲ, ಯಾಕಂದ್ರೆ ಅವತ್ತು ನನ್ನ ಶೂಟ್ ಮಾಡಿದ್ದು ಕಿಮ್ಮೆ ಅಲ್ಲ, ಹೀರೋಯಿನೇ ನನ್ನ ಶೂಟ್ ಮಾಡಿದ್ದು. ಬ್ಲಾಕ್ ಶಾಡೋ ಕಾಣಿಸ್ತಾ ಇದೆ ಅಂತ ಆ ಶಾಡೋನ ಶೂಟ್ ಮಾಡ್ತೀನಿ ಅನ್ನೋ ಹೆಸರಲ್ಲಿ ನನ್ನ ಶೂಟ್ ಮಾಡಿದ್ದಾಳೆ, ಅದು ಇಂಟೆನ್ಷನ್ಲಿ ಮಾಡಿಲ್ಲ ಅಂತ ಹೇಳಿದಾಗ ಇದನ್ನ ಕೇಳಿಸ್ಕೊಂಡು ಇವ್ರಿಗೆಲ್ಲ ಶಾಕ್ ಆಗೋಯ್ತು. ಆದ್ರೆ ಸ್ಟ್ರೇಟ್ ಆಗಿ ಅಲ್ಲಿಂದ ಮನೆಗ್ ಬರೋ ನಮ್ ಹೀರೋ ಆ ಲ್ಯಾಪ್ಟಾಪ್ ಅದೆಲ್ಲ ಏನು ಇರಬಾರ್ದು ಅಂತ ಹೇಳಿ ಎಲ್ಲದನ್ನು ಒಡೆದಾಕ್ಬಿಟ್ಟ. ಅಂದ್ರೆ ಎವಿಡೆನ್ಸ್ ಯಾರು ನೋಡ್ಬಾರ್ದು ಅಂತ. ಇದನ್ನ ನೋಡಿ ನಂಬರ್ 7ಗೂ 416ಗೆ ಸಖತ್ ಶಾಕ್ ಆಗೋಯ್ತು, ಏನ್ ಕೆಲಸ ಮಾಡ್ತಾ ಇದೀಯಾ ನೀನು ಅಂತ. ಆಮೇಲೆ ಹೀರೋಯಿನ್ ಬರ್ತಾಳೆ, ಎಲ್ಲೋದ ಇವನು ಮನೇಲಿ ಕೂಡ ಕಾಣಿಸ್ತಾ ಇಲ್ವೇ ಅಂತ. ನೋಡಿದ್ರೆ ನಮ್ ಹೀರೋ ಅಲ್ಲೇ ಇರ್ತಾನೆ. ಇವಳನ್ನ ಹೆಂಗಾದ್ರೂ ಮಾಡಿ ಅವಾಯ್ಡ್ ಮಾಡ್ಬೇಕು, ನಿಜ ಗೊತ್ತಾದ್ರೆ ಇವಳು ತುಂಬಾ ಫೀಲ್ ಮಾಡ್ತಾಳೆ ಅಂತ ಅವಳಗ್ ಮನ್ಸಿಗೆ ನೋವಾಗೋ ತರ ನಿನ್ ಕಣ್ಣೊಂದು ಮಾನ್ಸ್ಟರ್ ಕಣ್ಣು ಅಂತ ಹೇಳಿ ಬೈದು ಕಳಿಸ್ಬಿಡ್ತಾನೆ. ಇದರಿಂದ ಅವಳು ತುಂಬಾ ಫೀಲ್ ಮಾಡ್ತಾ ಇರ್ತಾಳೆ. ಅವ್ರಮ್ಮ ಬಂದು ಕೇಳಿದಾಗ ಅವಳು ಹೇಳ್ತಾಳೆ ಈ ತರ ಎಲ್ಲ ನಡೀತು ಅಂತ. ಅದಕ್ಕೆ ಹೀರೋಯಿನ್ ಹತ್ರ ಹಿಂಗೆಲ್ಲ ಮಾತಾಡಿದ್ನಂತ ಕೋಪ ಪಟ್ಟು ಅವರಮ್ಮ ಹೋಗಿ ಹೀರೋನ ಬೈತಾರೆ. ಆಗ ಹೀರೋ ಹೇಳ್ತಾನೆ, ನೀವೇ ತಾನೇ ಹೇಳಿದ್ದು ಹೀರೋಯಿನ್ ಇಂದ ದೂರ ಇರು ಅಂತ, ಆತರ ಮನ್ಸಿಗೆ ನೋವು ಮಾಡದೆ ನಾನೆಂಗ್ ದೂರ ಇರಕ್ಕಾಗತ್ತೆ ಅಂತ ಹೇಳ್ತಾನೆ. ಆಮೇಲೆ ನಮ್ ಹೀರೋಯಿನ್ ತುಂಬಾ ಡಿಪ್ರೆಷನ್ ಗೆ ಹೋಗ್ಬಿಡ್ತಾಳೆ ಅಂತ ಹೇಳ್ಬೇಕು. ಇದು ನಮ್ ಹೀರೋಗೆ ಅರ್ಥ ಆಗಿ ಅವನೇ ಹೋಗಿ ಅವಳಿಗೆ ಸಮಾಧಾನ ಮಾಡ್ತಾನೆ. ಏನು ಆಗಲ್ಲ, ನೀನ್ ಸಮಾಧಾನವಾಗಿರು, ನಾನೇನೋ ಕೋಪದಲ್ಲಿ ಆತರ ಮಾತಾಡ್ಬಿಟ್ಟೆ ಅಂತ. ಅದಾದ್ಮೇಲೆ ನಮ್ ಹೀರೋ ಸ್ಟ್ರೈಟ್ ಆಗಿ ಆಕ್ಟರ್ ನ ನೋಡಕ್ಕೆ ಅಂತ ಹೋಗಿ ಆಕ್ಟರ್ ನ ಲಾಕ್ ಮಾಡಿ ಮರ್ಯಾದಾಗ ಅವ್ನ್ ಮೈ ಬಿಟ್ಟು ಹೊರಗಡೆ ಬಂದ್ಬಿಡು, ನೀನೇ ಜೂನಿಯರ್ ರಿಪರ್ ಅಂತ ನನ್ಗೆ ಗೊತ್ತಾಗೋಯ್ತು ಅಂತ ಹೇಳ್ತಾರೆ. ಇಲ್ಲೆಲ್ಲಿ ತಲೆಗ್ ಶೂಟ್ ಮಾಡ್ಬಿಡ್ತಾನಂತ ಭಯ ಪಟ್ಟು ಆ ಜೂನಿಯರ್ ರಿಪರ್ ಕೂಡ ಹೊರಗಡೆ ಬಂದ್ಬಿಟ್ಟ. ನಾನ್ ಇಲ್ಲಿದ್ದೆ ಅಂತ ನಿಮ್ಗೆ ಹೆಂಗ್ ಗೊತ್ತು ಅಂತ ಕೇಳಿದಾಗ ನನ್ನ ಕ್ಯಾಸೆಟ್ ಅಲ್ಲಿ ನೋಡಿ ತಿಳ್ಕೊಂಡೆ. ಅವತ್ತೊನ್ಗೆ ಡ್ರಗ್ಸ್ ಓವರ್ ಆಗಿ ಹೀರೋ ಬಂದು ಮಾತಾಡ್ಕೊಂಡು ಹೋದ್ಮೇಲೆ ಆಕ್ಟರ್ ಅಲ್ಲೇ ಸತ್ತೋಗ್ಬಿಟ್ಟಿರ್ತಾನೆ. ಅವಾಗ ಬ್ಲಾಕ್ ಕೂಡ ಅವ್ರ ಜೂನಿಯರ್ ರಿಪರ್ ನ ನೀನೇ ಹೋಗ್ಬಿಟ್ಟು ಸೋಲ್ ನ ಕಲೆಕ್ಟ್ ಮಾಡ್ಕೊಂಡ್ ಬಾ, ನೀನ್ ಒಬ್ನೇ ಹೋಗು ಅಂತ ಕಳ್ಸಿರ್ತಾರಲ್ವಾ. ಅವ್ನ ಹತ್ರ ಟೈಮ್ ಕ್ಯಾಪ್ಸೂಲ್ ನ ತಗೊಂಡ್ ಬಂದಾಗ ಅದ್ರಲ್ಲಿ ತೋರ್ಸಿರೋ ಫೋಟೋ ಈ ಆಕ್ಟರ್ದೆ. ಇನ್ನ ನಮ್ಮ ಬ್ಲಾಕ್ ಜೊತೆಗೆ ಇರ್ಲಿಲ್ವಲ್ಲ, ಸೊ ಇನ್ ಮೈ ಒಳಗಡೆ ಹೋಗಿ ನನ್ ಜೀವನ ಸಾಕ್ಸೋಣ ಅಂತ ಹೇಳಿ ಜೂನಿಯರ್ ಡಿಸೈಡ್ ಮಾಡ್ಕೊಂಡು ಅವ್ನ್ ಮೈ ಒಳಗಡೆ ಹೋಗಿರೋದು. ಆ ಟೈಮಲ್ಲೇ ರೂಮ್ ಒಳಗಡೆ ಯಾರೋ ಬರ್ತಿದಾರೆ ಅಂತ ಸೌಂಡ್ ಕೇಳಿಸಿ ಇವನ್ ಬಂದು ಅಲ್ಲಿಂದ ಟೆಲಿಪೋರ್ಟ್ ಆಗಿ ಅವ್ರ ಅಮ್ಮ ಇರೋ ರೂಮ್ ಗೆ ಹೊರಟೋಗಿರ್ತಾನೆ. ಅಲ್ಲಿಯ ಡಾಕ್ಟರ್ ಮತ್ತೆ ಅವ್ರ ಅಮ್ಮ ಇಬ್ರು ಮಾತಾಡ್ಕೊಳ್ತಾ ಇರೋದನ್ನ ಕೇಳಿಸ್ಕೊಂಡಿರ್ತಾನೆ ನಮ್ಮ ಆಕ್ಟರ್. ಅವಾಗ ಅವ್ನ್ಗೆ ನಮ್ ಹೀರೋ ಬಗ್ಗೆ ಕಂಪ್ಲೀಟ್ ಆಗಿ ಗೊತ್ತಾಗಿರೋದು. ಅಷ್ಟೇ ಅಲ್ಲ, ಅವಾಗ ಡಾಕ್ಟರ್ ಕತ್ ಮೇಲೆ ಗ್ರಿಮ್ ರಿಪರ್ದು ಸಿಂಬಲ್ ಕೂಡ ಅವ್ನ್ಗೆ ಕಣ್ಣು ಕಾಣಿಸಿರತ್ತೆ. ಆ ಮೈ ಒಳಗಡೆ ಇರೋದು ಅಜ್ಜಿ ಅಂತ ಗೊತ್ತಾಗಿ, ನಾನು ಅಜ್ಜಿ ಒಂದು ಕಾಂಟ್ರಾಕ್ಟ್ ಮೇಲೆ ಬದುಕ್ತಾ ಇದ್ವಿ
ಇದ್ವಿ ಅಂತ ಹೇಳ್ತಾನೆ. ಅಷ್ಟೇ ಅಲ್ಲ ಅಜ್ಜಿ ಬಂದು ಬದುಕಿರೋರ್ನ ಸಾಯಿಸ್ಬಿಟ್ಟು ಅವ್ರ ಮೈ ಒಳಗಡೆ ಹೋಗಿರೋದು ಅಂತ ಹೇಳಿದಾಗ ಜೂನಿಯರ್ಗೆ ಇದನ್ನ ಆಕ್ಸೆಪ್ಟ್ ಮಾಡ್ಕೊಳಕ್ ಆಗ್ತಲ್ಲ. ಆ ಮುದುಕಿ ಹಿಂಗೆಲ್ಲ ಮಾಡಿದ್ರಣ ಅಂತ ಹೇಳಲೇ ಇಲ್ಲ. ಬನ್ನಿ ಸರ್ ಹೋಗಿ ಅವ್ರ ಅಮ್ಮನ ಲಾಕ್ ಮಾಡ್ಬಿಡೋಣ ಅಂತ ಕರೆದಾಗ ಅದಕ್ಕೆಲ್ಲ ನೀನೇನು ಬೇಕಾಗಿಲ್ಲ, ಅಮ್ಮನ್ ಏನ್ ಮಾಡ್ಬೇಕೋ ಮಾಡಿದೀನಿ ಮರ್ಯಾದೆಗ್ ನಡಿ ಅಂತ ಹೇಳಿ ಅವ್ರನ್ನ ಅಲ್ಲಿಂದ ಕರ್ಕೊಂಡ್ ಹೋಗ್ತಾರೆ. ಅದಾದ್ಮೇಲೆ ಇಲ್ಲಿ ನಮ್ ಹೀರೋ ಅವರಮ್ಮ ಆ ಡಾಕ್ಟರ್ ನ ಮೀಟ್ ಮಾಡಿ ನಮ್ ಬಗ್ಗೆ ನನ್ ಮಗನ್ಗೆಲ್ಲ ಗೊತ್ತಾಗೋಯ್ತು ಅಂತ ಹೇಳ್ತಾ ಇರೋವಾಗ್ಲೇನೆ ಅಪ್ಪ ಏನ್ ಉಸಿರು ಪಸರು ಇಲ್ದೆ ಕೂತಿರ್ತಾನೆ. ಏನಂತ ಹೋಗಿ ನೋಡಿದ್ರೆ ಅವ್ರು ಆಲ್ರೆಡಿ ಸತ್ತೇ ಹೋಗಿದ್ದಾರೆ. ಆಲ್ರೆಡಿ ಸತ್ತಿದ್ರು ಅವ್ರ ಮೈ ಒಳಗಡೆ ಇರೋ ಆ ಅಜ್ಜಿ ಆತ್ಮನ ಕೂಡ ಎತ್ಬಿಟ್ಟಿರ್ತಾರೆ. ನಡಿ ನೀನ್ ಫಸ್ಟ್ ಇಲ್ಲಿಂದ ನಡಿ ಅಂತ ನಮ್ ಹೀರೋ ಕರಿತಾ ಇದ್ರೆ ಜೂನಿಯರ್ ಬರ್ತಲ್ಲ. ಸರ್ ಪ್ಲೀಸ್ ಸರ್, ಈ ಆಕ್ಟರ್ ಮೈ ಒಳಗಡೆ ಇದ್ದು ನಾನೊಂದ್ ಸ್ವಲ್ಪ ಆದ್ರೂ ಸಂತೋಷವಾಗಿರಕ್ಕೆ ಬಿಡಿ, ನಾನೊಂದ್ ದೊಡ್ಡ ಆಕ್ಟರ್ ಆಗ್ಬೇಕು ಅನ್ನೋದು ನನ್ ಕನ್ಸಾಗೆ ಇತ್ತು, ಅದನ್ನ ನನ್ಸ್ ಮಾಡ್ಕೊಳಕ್ ಒಂದ್ ಸ್ವಲ್ಪ ಅವಕಾಶ ಮಾಡ್ಕೊಡಿ ಅಂತ ಕೇಳ್ಕೊಂತಾ ಇರ್ತಾನೆ. ಅಂದ್ರೆ ಇವಾಗ ನಡೀತಾ ಇರೋ ಒಂದು ಡ್ರಾಮಾನ ಅಟ್ಲೀಸ್ಟ್ ನಾನು ಕಂಪ್ಲೀಟ್ ಮಾಡ್ತೀನಿ ಅಂದಾಗ ಸರಿ ಆಯ್ತು ಅಂತ ಹೇಳ್ತಾರೆ. ಆದ್ರೆ ಅದಕ್ಕೊಂದು ಕಂಡೀಷನ್ ಅಂತ ಕೂಡ ಹೇಳ್ತಾರೆ. ಕಂಡೀಷನ್ ಏನಂತ ಹೇಳಿಲ್ಲ. ಈ ಕಡೆ ಜಂಗ್ನ ತೋರಿಸ್ತಾರೆ. ಅವನೊಂದು ಪ್ರೆಸ್ ಮೀಟ್ ನ ನಡೆಸ್ತಾ ಇದ್ದಾನೆ. ಅಂದ್ರೆ ನಮ್ಮ ಅಣ್ಣ ಆ ಬಿಲ್ಡಿಂಗ್ ಕೊಲ್ಯಾಪ್ಸ್ ಆಗಿರೋ ಜಾಗದಲ್ಲಿ ಬೇರೆನೋ ಮಾಲ್ ಕಟ್ತಿದೀನಿ ಅಂತ ಹೇಳಿದ್ರಲ್ವಾ, ನಾನು ಅದನ್ನ ಸ್ಟಾಪ್ ಮಾಡ್ತಾ ಇದ್ದೀನಿ. ಅಲ್ಲಿ ಸತ್ತಿರೋ ಜನಗಳಿಗೋಸ್ಕರನೇ ಒಂದು ಮೆಮೋರಿಯಲ್ ಹಾಲ್ ನ ಕಟ್ತೀನಿ ಅಂತ ಹೇಳಿದಾಗ ಈ ನ್ಯೂಸ್ ನ ನಮ್ ಹೀರೋಯಿನ್ ಕೂಡ ನೋಡಿ ತುಂಬಾ ಸಂತೋಷ ಪಡ್ತಾಳೆ. ಅದಾದ್ಮೇಲೆ ಇವತ್ತು ನಮ್ ಹೀರೋ US ಗೆ ಹೋಗ್ತಾ ಇದ್ದಾನೆ ಅಂತ ಗೊತ್ತಾಗಿ ಅವನ್ನ ಸೆಂಡ್ ಆಫ್ ಮಾಡೋದಕ್ಕೋಸ್ಕರ ಬರ್ತಾನೆ. ಅಂದ್ರೆ ನಮ್ ಹೀರೋ ತಲೆಯಲ್ಲಿ ಬುಲೆಟ್ ಹಂಗೆ ಇರುತ್ತೆ, ಅದನ್ನ ಆಪರೇಟ್ ಮಾಡ್ಬೇಕು ಅಂತ ಹೇಳಿರ್ತಾರೆ. ಸೊ ಅವನು USA ಗೆ ಹೊರಡ್ತಾ ಇದ್ದಾನೆ. ಇಲ್ಲಿ ನಿಮ್ಮಮ್ಮ ಬಂದಿಲ್ವಾ ಅಂತ ಕೇಳಿದಾಗ ಅಮ್ಮ ಆಲ್ರೆಡಿ US ಗೆ ಹೊರಟೋದ್ರು, ಅಲ್ಲಿ ಸ್ವಲ್ಪ ಫಾರ್ಮಾಲಿಟೀಸ್ ಇದೆ, ನಾನು ಇವಾಗ ಹೊರಡ್ತಾ ಇದ್ದೀನಿ, ನೀನು ಹುಷಾರಾಗಿರು ಅಂತ ಹೀರೋಯಿನ್ಗೆಲ್ಲ ಸ್ವಲ್ಪ ಸಮಾಧಾನ ಮಾಡಿ ಹೇಳ್ಬಿಟ್ಟು ಅವಳನ್ನ ಅಲ್ಲಿಂದ ಕಳಿಸ್ಕೊಡ್ತಾನೆ. ಅವಳೀಗ ಆ ಕ್ಯಾಪ್ಸುಲ್ ಇಟ್ಟಿದ್ ನೆನಪು ಬರುತ್ತಲ್ಲ, ಸೊ ಕ್ಯಾಪ್ಸುಲ್ ಎತ್ತೋಣ ಅಂತ ಅಲ್ಲಿಗೆ ಹೋಗ್ತಾ ಇದ್ದಾಳೆ. ಇಲ್ಲಿ ಇದೇ ಏರ್ಪೋರ್ಟ್ ಗೆ ನಮ್ ಹೀರೋಯಿನ್ ಹೋದ್ಮೇಲೆ ಜೂನಾ ಮತ್ತೆ ನಮ್ ಹೀರೋ ಅವ್ರ ಅಮ್ಮ ಇಬ್ರು ಬರ್ತಾರೆ. ಜೂನಾ ಕೂಡ ಈಗ ಅವಳು ಸ್ಟಡೀಸ್ ಕಂಟಿನ್ಯೂ ಮಾಡೋದಕ್ಕೋಸ್ಕರ US ಗೆ ಹೋಗ್ತಿದ್ದಾಳೆ. ಅವಳ ಜೊತೆಗೆ ಅವ್ರ ಅಮ್ಮನ ಇಟ್ಕೋಬೇಕು ಅನ್ನೋದಕ್ಕೋಸ್ಕರ, ನಮ್ ಹೀರೋ ಅವ್ರ ಅಮ್ಮನ ಅವಳೇ ನೋಡ್ಕೊಬೇಕು ಅನ್ನೋದಕ್ಕೋಸ್ಕರ ಕರ್ಕೊಂಡು ಹೋಗ್ತಿದ್ದಾಳೆ. ಈ ವಿಷಯ ಹೀರೋಗೆ ಕೂಡ ತುಂಬಾ ಸಂತೋಷ. ಹೀರೋನೇ ಹೇಳಿರ್ತಾನೆ ಈ ಮಾತ್ನ ಹಿಂಗ್ ಮಾಡು ಅಂತ, ಅದ್ರಿಂದ ಸಂತೋಷ ಆಗುತ್ತೆ. ಆ ಟೈಮ್ ಅಲ್ಲಿ ಹೀರೋ ಅವ್ರ ಅಮ್ಮ ಬ್ಯಾಗ್ ನ ಜೂನಾ ಅವಳ ಬ್ಯಾಗ್ ಅಲ್ಲಿ ಇಡ್ಬೇಕು ಅಂತ ಹೇಳಿ ಜಿಪ್ ತೆಗ್ದಾಗ ಅಲ್ಲಿ ನಮ್ ಹೀರೋ ಸಾಯೋದಕ್ಕೂ ಮುಂಚೆ ಒಂದು ಬಟ್ಟೆ ಹಾಕೊಂಡಿದ್ದ ಅಲ್ವಾ, ಆ ಬಟ್ಟೆ ಇರುತ್ತೆ, ಅದ್ರಲ್ಲೊಂದು ಸಿಮ್ ಕಾರ್ಡ್ ಸಿಗುತ್ತೆ. ಅಯ್ಯೋ ಇದನ್ನ ಹೀರೋ ಕೈಲಿ ಕೊಡ್ಬೇಕಾಗಿತ್ತೆ, ಮಿಸ್ ಮಾಡ್ಬಿಟ್ನಲ್ಲ ಅಂತ ಹೇಳಿ ಸರಿಮಾ ನೀವು ಒಳಗಡೆ ಹೋಗ್ರಿ ನಾನ್ ಬರ್ತೀನಿ ಅಂತ ಹೇಳಿ ಅವ್ರನ್ನ ಒಳಗಡೆ ಕಳ್ಸ್ಬಿಟ್ಟು ಇವಳೊಂದು ಕಾರಲ್ಲಿ ಹೀರೋನ ಹುಡ್ಕೊಂಡ್ ಬರ್ತಿದ್ದಾಳೆ. ಫೋನ್ ಮಾಡ್ತಿದ್ರೆ ಅವ್ನ್ ಫೋನ್ ಎತ್ತಾ ಇಲ್ಲ. ಸರಿ ಆ ಸಿಮ್ ಅಲ್ಲಿ ಏನಿದೆ ನೋಡೋಣ ಅಂತ ಇವಳ ಸಿಮ್ ನ ಇನ್ಸರ್ಟ್ ಮಾಡಿದ್ರೆ ಲಾಸ್ಟ್ ಡೈಲ್ಡ್ ನಂಬರ್ ಅಂತ ಬರುತ್ತಲ್ಲ, ಅದು ಆ US ಅಲ್ಲಿ ಒಬ್ಬ ಫ್ರೆಂಡ್ ಇದ್ದಲ್ವಾ ನಮ್ ಹೀರೋಗೆ, ಅವ್ನ್ಗೆ ಕಾಲ್ ಮಾಡ್ಬಿಟ್ಟು ಆ ಕ್ಯಾಸೆಟ್ ನಿನ್ನ ಹತ್ರನೇ ಇದೆ ಅಂತ ಹೀರೋ ನನ್ನ ಹತ್ರ ಹೇಳಿದ್ರು, ನೀನ್ ಎಲ್ಲಿದ್ಯಾ ಹೇಳು, ನಾನೇ ಬಂದ್ ಅದನ್ನ ಕಲೆಕ್ಟ್ ಮಾಡ್ಕೊಂತೀನಿ, ಅದಿದ್ರೇನೆ ನಾನ್ ಕಿಮ್ನ ಅರೆಸ್ಟ್ ಮಾಡ್ಸಕ್ ಆಗೋದು, ಕಿಮ್ನ ಜೈಲಲ್ಲಿ ಹಾಕಕ್ ಆಗೋದು ಅಂತ ಹೇಳ್ತಾಳೆ. ಇದನ್ನೆಲ್ಲ ಫೋನ್ ಅಲ್ಲಿ ಮಾತಾಡಕ್ ಆಗಲ್ಲ, ಮನೆಗ್ ಬಾ ಅಂತ ಇವನು ಹೇಳ್ಬಿಟ್ಟ. ಅದರಿಂದ ಇವಳು ಸ್ಟ್ರೇಟ್ ಆಗಿ ಆ US ಫ್ರೆಂಡ್ ಅವ್ರ ಮನೆಗೆ ಹೋಗಿ ಕ್ಯಾಸೆಟ್ ಬಗ್ಗೆ ಕೇಳಿದಾಗ ಕ್ಯಾಸೆಟ್ ನನ್ನ ಹತ್ರ ಇಲ್ಲ, ಆ ಕ್ಯಾಸೆಟ್ ಹೀರೋಯಿನ್ ಹತ್ರ ಇದೆ, ಈ ವಿಷಯ ಹೀರೋಗೂ ಗೊತ್ತಿತ್ತು ಬಟ್ ಅವ್ನ್ ಮರ್ತೋಗ್ಬಿಟ್ಟಿದ್ದಾನೆ ಅಂತ ಹೇಳ್ತಾರೆ. ಈ ತರ ಮಾತಾಡ್ತಾ ಇರ್ಬೇಕಾದ್ರೇನೆ ಆ ಕ್ರಿಮಿನಲ್ ಈ ಜೂನನ್ನ ಫಾಲೋ ಮಾಡ್ಕೊಂಡೆ ಬಂದ್ಬಿಟ್ಟಿದ್ದಾನೆ. ಕತ್ ಮೇಲೆ ಕತ್ತಿನ ಇಟ್ಬಿಟ್ಟ. ಇದರಿಂದ ಅವ್ರಿಬ್ರಿಗೂ ಸಖತ್ ಭಯ ಆಗೋಯ್ತು. ಈ ಕಡೆ ನಮ್ ಹೀರೋಯಿನ್ ಕೂಡ ಕ್ಯಾಪ್ಸುಲ್ ನ ಹುಡ್ಕಕ್ಕೆ ಅಂತ ಹೋದ್ಲಲ್ಲ, ಅದನ್ನ ತೆಗೆದು ನೋಡಿದ್ರೆ ಅದ್ರೊಳಗಡೆ ಒಂದು ಕ್ಯಾಸೆಟ್ ಇದೆ. ಈ ಕ್ಯಾಸೆಟ್ ಹೆಂಗಪ್ಪ ಇಲ್ಲಿ ಬಂತು ಅಂತ ಹೇಳಿ ಅವಳು ಯೋಚನೆ ಮಾಡ್ತಾ ಇರ್ತಾಳೆ. ಅವಾಗ ಫ್ಲಾಶ್ ಬ್ಯಾಕ್ ನ ತೋರ್ಸೋದು, ಹೀರೋ ಅವ್ರ ಬ್ರದರ್ ಜೂನಾಗೆ ಪ್ರಪೋಸ್ ಮಾಡ್ಬೇಕು ಅಂತ ಹೇಳಿ ಅವ್ರ ಮನೆಗೆ ಹೋಗಿ ಟೇಪ್ ಎಲ್ಲ ರೆಕಾರ್ಡ್ ಮಾಡಿದ್ರಲ್ವಾ, ಅವಾಗ ಹೀರೋಯಿನ್ ಇವನ್ನ ಫಾಲೋ ಮಾಡ್ಕೊಂಡೆ ಬಂದಿರ್ತಾಳೆ. ಈ ಕ್ಯಾಸೆಟ್ ನ ಅವಳಿಗೆ ಕೊಡಬಾರ್ದು ಅನ್ನೋದಕ್ಕೋಸ್ಕರ ಅವಾಗ್ಲೇ ಹೀರೋಯಿನ್ ಇದನ್ನ ಎತ್ತಿ ಕ್ಯಾಪ್ಸುಲ್ ಒಳಗಡೆ ಇಟ್ಬಿಟ್ಟಿರ್ತಾಳೆ. ಅದು ಇವಳಿಗೆ ನೆನಪು ಬಂತು. ಓ ಅವತ್ತು ಅವನು ಅವಳಿಗೆ ಪ್ರಪೋಸ್ ಮಾಡಿದ್ದು ಕ್ಯಾಸೆಟ್ ಆಯ್ದು ಅಂತ ಹೇಳಿ ಪ್ಲೇ ಮಾಡಿ ನೋಡ್ತಾಳೆ. ನೋಡಿದ್ರೆ ಅದ್ರಲ್ಲಿ ಕಿಮ್ ಬಂದು ಜೂನ್ ಹತ್ರ ತಪ್ಪಾಗಿ ನಡ್ಕೊಂಡಿರೋ ವಿಡಿಯೋ. ಇದನ್ನ ನೋಡಿ ಇವಳು ಸಖತ್ ಶಾಕ್ ಆಗ್ಬಿಟ್ಲು. ನಾನು ಎತ್ಕೊಂಡಿದ್ದು ಈ ಕ್ಯಾಸೆಟ್ ಅಲ್ವಲ್ಲ, ಬರ್ಡೇ ವಿಶ್ ಮಾಡಿದ್ ಕ್ಯಾಸೆಟ್ ಅಲ್ವಾ, ಇದ್ರಲ್ಲಿ ಹೆಂಗ್ 2 ಕ್ಯಾಸೆಟ್ ಬಂತು ಅಂತ ಹೇಳಿ ಶಾಕ್ ಆದ್ಲು. ಅಂದ್ರೆ ಕ್ಯಾಪ್ಸುಲ್ ಒಳಗಡೆ 2 ಕ್ಯಾಸೆಟ್ ಇರುತ್ತೆ, ಹೆಂಗ್ ಬಂತು ಅಂತ ಇವಳಿಗೆ ಅರ್ಥ ಆಗಿಲ್ಲ. ಇನ್ನೊಂದ್ ಕಡೆ ನಮ್ ಹೀರೋ ಈ ಕಿಮ್ ಬದುಕಿದ್ರೆ ತಾನೇ ಪ್ರಾಬ್ಲಮ್, ಅವನನ್ನ ಸಾಯಿಸ್ಬಿಡೋಣ ಅಂತ ಅವ್ನ ಹುಡ್ಕೊಂಡು ಅವ್ರ ಮನೆ ಹತ್ರ ಬಂದ್ರೆ ಆಲ್ರೆಡಿ ಅಲ್ಲಿ ಅವನು ನೇಣ್ ಹಾಕೊಂಡ್ಬಿಟ್ಟಿದ್ದಾನೆ. ಬಟ್ ಇದ್ ನೋಡಿದ್ರೇನೆ ಗೊತ್ತಾಗುತ್ತೆ ಅವ್ನ್ ವಾಂಟೆಡ್ ಆಗಿ ಸತ್ತಿಲ್ಲ, ಯಾರೋ ಇವನ್ನ ಸಾಯಿಸಿದ್ದಾರೆ ಅಂತ. ಅವಾಗ ನಮ್ ಹೀರೋ ಅಲ್ಲಿಂದ ಹೋಗ್ಬೇಕಾದ್ರೆ ಆಕ್ಟರ್ ಓಡ್ ಬಂದು ಕಾರ್ ಹತ್ಕೊಳ್ತಾನೆ. ಅವಾಗ ಹೇಳ್ತಾನೆ, ನಮ್ಮ ಅಪ್ಪ ನನ್ನ ಹತ್ರ ಒಂದು ವಿಷಯ ಹೇಳಿದ್ರು, ನನ್ಗದ್ ಇವಾಗ ನೆನಪು ಬಂತು ಅಂತ. ಇವ್ರು ಕೂಡ ಅವ್ರ ಮನೆ ಒಳಗಡೆ ಹೋಗಿ ನೋಡಿದಾಗ ಒಂದು ಫ್ಲಾಶ್ ಬ್ಯಾಕ್ ನ ಹಂಗೆ ತೋರಿಸ್ತಾರೆ. ಅಂದ್ರೆ ನಮ್ ಹೀರೋಗೆ ನೆನಪು ಬರ್ತಾ ಇದೆ. ಏನಂದ್ರೆ ಇವನ್ ಬಂದು ಜೂನಾಗೆ ಪ್ರಪೋಸ್ ಮಾಡೋದಕ್ಕೆ ಅಂತ ಕ್ಯಾಸೆಟ್ ಅಲ್ಲಿ ರೆಕಾರ್ಡ್ ಮಾಡ್ದ. ಆಮೇಲೆ ಬ್ಯಾಗ್ ಅಲ್ಲಿ ನೋಡಿದ್ರೆ ಕ್ಯಾಸೆಟ್ ಇಲ್ಲ. ಅದನ್ನ ಆಕ್ಟರ್ ಆಗಿರೋ ಆ ಫ್ರೆಂಡ್ ಹತ್ರ, ಚಿಕ್ಕ ಹುಡುಗನಾಗಿರ್ಬೇಕಾದ್ರೆ ಫ್ರೆಂಡ್ ಹತ್ರ ಹೇಳ್ಕೊಂಡಿರ್ತಾನೆ. ಅಯ್ಯೋ ಅಷ್ಟೇ ತಾನೆ, ನಿನ್ಗೇನ್ ಕ್ಯಾಸೆಟ್ ಬೇಕಾ, ನಮ್ಮಪ್ಪ ತುಂಬಾ ಕ್ಯಾಸೆಟ್ಸ್ ಇಟ್ಟಿದ್ದಾರೆ, ಅದ್ರೊಂದ್ ಕ್ಯಾಸೆಟ್ ಕೊಡ್ತೀನಿ, ಮತ್ತೆ ನೀನ್ ರೆಕಾರ್ಡ್ ಮಾಡಿ ಅವಳಿಗೆ ಕೊಟ್ಬಿಡು, ಜೂನಾಗೆ ಕೊಟ್ಬಿಡು ಅಂತ ಹೇಳಿ ಗೊತ್ತಿಲ್ದೆ ಈ ಹುಡುಗ ಆ ಕಿಮ್ ಬಂದು ಜೂನ್ ಹತ್ರ ತಪ್ಪಾಗಿ ನಡ್ಕೊಂಡಿರೋ ಕ್ಯಾಸೆಟ್ ನ ನಮ್ ಹೀರೋ ಕೈಗೆ ಕೊಟ್ಟಿರೋದು, ಅಂದ್ರೆ ಹೀರೋ ಬ್ರದರ್ ಕೈಗೆ ಕೊಟ್ಟಿರೋದು. ಅವನ್ ಅದನ್ನ ನೋಡಿ ಸಖತ್ ಶಾಕ್ ಆಗ್ಬಿಟ್ಟ. ಅದು ಗೊತ್ತಾದ್ಮೇಲೆ, ಅಂದ್ರೆ ಕ್ಯಾಸೆಟ್ ಮಿಸ್ ಆಗಿದೆ ಅಂತ ಗೊತ್ತಾದ್ಮೇಲೆ ಆಕ್ಟರ್ ಅವ್ರಪ್ಪ ಕಿಮ್ ಬಂದು ಆಕ್ಟರ್ ನ ಸರಿಯಾಗಿ ಹೊಡೆದಿರ್ತಾರೆ, ಏನೋ ಮಾಡಿದೆ ಆ ಕ್ಯಾಸೆಟ್ ನ ಅಂತ. ಅದು ಇವಾಗ ಇವನ್ ಹತ್ರ ಇದೆ ಅಂತ ಗೊತ್ತಾಗಿ ಕಿಮ್ ಬಂದು ಹೀರೋ ಅವ್ರ ಅಣ್ಣನ ಹುಡ್ಕೊಂಡ್ ಬರಕ್ಕೆ ಸ್ಟಾರ್ಟ್ ಮಾಡಿರ್ತಾರೆ. ಆಸ್ಟ್ರೇಲಿಯಾ ಮೆಂಟಲ್ ಬಂದು ಆ ಕ್ಲಾರನ ಹೊಡೆದು, ಅಂದ್ರೆ ಕ್ಯಾಸೆಟ್ ಗೋಸ್ಕರ ಅವರೇ ಕಳ್ಸಿರೋದು ಅಂತ ಗೊತ್ತಾಗಿ ಎಲ್ಲಾ ಪ್ರಾಬ್ಲಮ್ ಆಗಿರುತ್ತೆ. ಯಾವ್ದೇ ಕಾರಣಕ್ಕೆ ಕ್ಯಾಸೆಟ್ ಅವ್ರ ಕೈಗೆ ಸಿಗ್ಬಾರ್ದು ಅಂತ ಹೇಳಿ ಅವಾಗ್ಲೇ ನಮ್ ಹೀರೋ ಕ್ಯಾಪ್ಸುಲ್ ಒಳಗಡೆ ಇಟ್ಟಿರೋದು. ಅದಿವಾಗ ನಮ್ ಹೀರೋಯಿನ್ಗೆ ಸಿಕ್ತು. ಬಟ್ ಹೆಂಗ್ ಬಂತು ಅಂತ ಇವಾಗವರೆಗೂ ನಮ್ ಹೀರೋಯಿನ್ಗೆ ಗೊತ್ತಿಲ್ಲ. ಆದ್ರೆ ಅಲ್ಲಿ ಜೂನಾ ಬಂದು ಹೀರೋಯಿನ್ ಹತ್ರನೇ ಇದೆ ಅಂತ ಮಾತಾಡ್ಕೊಂಡ್ರಲ್ಲ, ಅದಕ್ಕೆ ಇವಾಗ ಕ್ರಿಮಿನಲ್ ನಮ್ ಹೀರೋಯಿನ್ ಹಿಡಿಯಕ್ಕೆ ಅಂತ ಬಂದಿರ್ತಾರೆ. ಇವಾಗ ಈ ವಿಷಯ ಎಲ್ಲ ನಮ್ ಹೀರೋಗೆ ನೆನಪು ಬಂದ್ಬಿಡ್ತಲ್ವಾ, ಹಂಗಾದ್ರೆ ಕ್ಯಾಪ್ಸುಲ್ ಹೀರೋಯಿನ್
ಹೀರೋಯಿನ್ ಹತ್ರನೇ ಇದೆ, ಇದರಿಂದ ಅವಳಿಗೆ ತೊಂದರೆ ಆಗುತ್ತೆ ಅಂತ ಹೇಳಿ ಪೊಲೀಸ್ ಅವ್ರಿಗೆ ಇನ್ಫಾರ್ಮ್ ಮಾಡ್ತಾಳೆ. ಸೊ ಪೊಲೀಸ್ ಅವ್ರು ಕೂಡ ಹೀರೋಯಿನ್ ಹುಡ್ಕೊಂಡ ಜಾಗಕ್ಕೆ ಬಂದಿರ್ತಾರೆ. ಅದೇ ಟೈಮಲ್ಲಿ ಕ್ರಿಮಿನಲ್ ಕೂಡ ಅಲ್ಲಿ ಕ್ರಿಮಿನಲ್ಗೂ ಮತ್ತೆ ಪೊಲೀಸ್ ಆಫೀಸರ್ ಆ ಟೀಮ್ಗೂ ಜಗಳ ಆಗ್ತಾ ಇರ್ಬೇಕಾದ್ರೆ ನಮ್ ಹೀರೋಯಿನ್ ಅಲ್ಲಿಂದ ಎಸ್ಕೇಪ್ ಆಗ್ಬಿಟ್ಲು. ಅವಳನ್ನ ಫಾಲೋ ಮಾಡ್ಕೊಂಡು ಕ್ರಿಮಿನಲ್ ಕೂಡ ಹಿಡಿಬೇಕು ಅಂತ ಟ್ರೈ ಮಾಡ್ತಾನೆ. ಆದ್ರೆ ಇಲ್ಲಿ ಆ ಚೀಫ್ ಆಫೀಸರ್ ಇರ್ತಾರಲ್ವಾ, ಅವ್ರ ಒಂದ್ ಕಾಲ್ನ ಹಿಡ್ಕೊಂಡ್ಬಿಟ್ಟಿದ್ದಾರೆ. ಇದ್ರೂ ಈ ಕ್ರಿಮಿನಲ್ ಕಡೆ ಅವ್ರು ತುಂಬಾ ಜನ ಇದ್ದಾರೆ. ಅವ್ರೆಲ್ಲರೂ ಸೇರಿ ನಮ್ ಪೊಲೀಸ್ ಆಫೀಸರ್ ಅವ್ರ ಟೀಮ್ ನನ್ನೇ ಲಾಕ್ ಮಾಡ್ಬಿಟ್ರು. ಈಗ ಎಲ್ಲಾರ್ನು ಒಂದ್ ಜಾಗಕ್ಕೆ ಕರ್ಕೊಂಡೋಗಿ ಅವ್ರನ್ನೆಲ್ಲ ಕಟ್ಟಾಕ್ಬಿಟ್ಟು ಕೆಳಗಡೆ ನಮ್ ಹೀರೋಯಿನ್ ಕೂಡ ಹಿಡಿದು ಬಿಟ್ಟಿರ್ತಾರೆ. ಅವಳನ್ನ ಸ್ವಿಮ್ಮಿಂಗ್ ಪೂಲ್ ಒಳಗಡೆ ಚೇರ್ ಅಲ್ಲಿ ಕಟ್ಟಾಕ್ಬಿಟ್ಟಿರ್ತಾರೆ. ಮರದಾಗ ಕ್ಯಾಸೆಟ್ ಎಲ್ಲಿದೆ ಹೇಳು ಅಂತ. ಇವಳ ಕ್ಯಾಸೆಟ್ ನ ಎಲ್ಲೋ ಇಟ್ಬಿಟ್ಟು ಬಂದ್ಬಿಟ್ಟಿದ್ದಾಳೆ. ಕ್ಯಾಸೆಟ್ ಸಿಗ್ಲಿಲ್ಲ. ಆದ್ರೆ ಇವಳು ಹೇಳ್ತಾ ಇಲ್ಲ, ಹೇಳ್ತೀಯ ಅಥವಾ ಇವ್ರು ಸಾಯಿಸ್ಬಿಡ್ಲಾ ಅಂತ ಹೇಳಿ ಆ ಪೊಲೀಸ್ ಆಫೀಸರ್ನೆಲ್ಲ ಸಾಯಿಸ್ಬೇಕು ಅಂತ ನೋಡ್ತಾರೆ. ಆ ಟೈಮಲ್ಲಿ ಅವ್ರ ಮೇಲೆ ಬ್ಲಾಕ್ ಶಾಡೋ ಕಾಣಿಸುತ್ತೆ. ಹೀರೋಯಿನ್ಗೆ ತುಂಬಾ ಭಯ ಆಗುತ್ತೆ. ನಿಜ ಹೇಳ್ಬಿಡೋಣ ಅಂತ ಅನ್ಕೊಂತಾಳೆ. ಆದ್ರೆ ಇವ್ರು ಬೇಡ ಬೇಡ ನಿಜ ಹೇಳ್ಬೇಡ ಅಂತ ಹೇಳ್ತಾರೆ. ಆದ್ರೆ ಅವನು ಆ ಸ್ವಿಮ್ಮಿಂಗ್ ಪೂಲ್ ಅಲ್ಲಿ ನೀರ್ ಬಿಟ್ಬಿಡ್ತಾನೆ. ನೀರ್ ಬಿಡೋದು ಅಲ್ಲದೆ ಒಂದು ಶಾಕ್ ನ ಕೊಡಕ್ಕೆ ಟ್ರೈ ಮಾಡ್ತಾನೆ. ಅದರಿಂದ ಅವಳು ಸತ್ತೋಗ್ತಾಳೆ ಅಂತ. ಆತರ ಶಾಕ್ ನ ಕೂಡ ಕೊಡ್ತಾರೆ. ಆದ್ರೆ ಆ ಟೈಮ್ಗೆ ಯಾರೋ ಬಂದು ಅಲ್ಲಿ ಮೇನ್ ನ ಆಫ್ ಮಾಡ್ಬಿಟ್ರು. ಬೇರೆ ಯಾರು, ನಮ್ ಹೀರೋನೇ ಆ ಜಾಗಕ್ಕೆ ಬಂದವನು ಎಲ್ಲಾರನು ಓಡೋದು ಬಿಸಾಕ್ಬಿಟ್ಟ. ಅಲ್ಲಿಂದ ನಮ್ ಹೀರೋಯಿನ್ ಕೂಡ ಕಾಪಾಡ್ಬಿಟ್ಟ. ಪೊಲೀಸ್ ಟೀಮ್ ನ ಕೂಡ ಕಾಪಾಡ್ಬಿಡ್ತಾನೆ. ಆ ಟೈಮಲ್ಲಿ ಎಲ್ಲರೂ ಜ್ಞಾನ ತಪ್ಪಿಟ್ಟಿರ್ತಾರೆ. ಎಲ್ಲಾರನು ಹೆಂಗೋ ಕಾಪಾಡ್ಬಿಟ್ಟ. ಅದಾದ್ಮೇಲೆ ನಮ್ ಹೀರೋ ಆ ಬೆಟ್ಟದ ತುದಿಗೆ, ಅವ್ನ ಎಲ್ಲಿ ಸತ್ತಿದ್ನೋ ಫಸ್ಟ್ ಅದೇ ಬೆಟ್ಟದ ತುದಿಗೆ ಹೋಗ್ಬಿಟ್ಟು ಅಲ್ಲಿಂದ ಕೆಳಗಡೆ ಬಿದ್ದು ಸತ್ತೋಗ್ತಾನೆ. ಇಲ್ಲಿ ಪೊಲೀಸ್ ಆಫೀಸರ್ ಅವ್ರಿಗೆಲ್ಲ ಎಚ್ಚರ ಆಗಿರುತ್ತೆ. ನಮ್ಮನ್ನ ಅಲ್ಲಿ ಬಂದು ಕಾಪಾಡಿದ್ದು ಹೀರೋ ಅಂತ ಕಾಣಿಸುತ್ತೆ, ನನ್ಗೆ ಅವ್ನ ವಾಯ್ಸ್ ಕೇಳಿಸ್ತು ಅಂತ ಹೇಳಿದಾಗ ಈ ಚೀಫ್ ಹೇಳ್ತಾರೆ, ಏನೋ ಹೇಳ್ತಾ ಇದ್ಯಾ, ಅವ್ನ್ US ಹೋಗಿದ್ದಾನಲ್ವಾ ಟ್ರೀಟ್ಮೆಂಟ್ ಗೋಸ್ಕರ, ಅವ್ನ ಹೆಂಗ್ ಇಲ್ಲಿಗೆ ಬರಕ್ ಸಾಧ್ಯ ಅಂತ ಮಾತಾಡ್ಕೊಂತಾರೆ. ಈ ಕಡೆ ನಮ್ ಹೀರೋಯಿನ್ಗೆ ಕೂಡ ಎಚ್ಚರ ಆಗಿರುತ್ತೆ. ಅವಾಗ ಅವ್ರ ಅಮ್ಮ ಅವಳಿಗೆ ಒಂದು ಲೆಟರ್ ನ ಮತ್ತೆ ಒಂದು ಫೋಟೋನ ಕೊಡ್ತಾರೆ. ಇದನ್ನ ಹೀರೋನೇ ಕಳ್ಸಿದ್ದು ಅಂತ. ಅದ್ರಲ್ಲಿ ನಮ್ ಹೀರೋ ಯಾರ ಜೊತೆ ಒಂದು ಡಾಕ್ಟರ್ ಜೊತೆ ಫೋಟೋ ತಗೊಂಡಿರೋ ತರ ಇರುತ್ತೆ. ಅಂದ್ರೆ ಅವನು ಬ್ರೈನ್ ಸರ್ಜರಿ ಮಾಡ್ಕೊಂಡಿರೋ ತರ, ಬುಲೆಟ್ ತೆಗೆಸ್ಕೊಂಡಿರೋ ತರ. ಬಟ್ ಇದೆಲ್ಲ ಫೇಕೆ. ಅದು ನಮ್ ಹೀರೋಯಿನ್ಗೆ ಅವಾಗ ಗೊತ್ತಾಗ್ಲಿಲ್ಲ. ಇಲ್ಲಿ ನಮ್ಮ ಹೀರೋ ಅವ್ರ ಅಮ್ಮ ನಮ್ ಹೀರೋಗೆ ಹಾರ್ಟ್ ಸರ್ಜರಿ ಮಾಡಿದ್ರಲ್ವಾ, ಅವ್ರ ಬ್ರದರ್ದು ಹಾರ್ಟ್ ಎತ್ ಹಾಕಿದ್ರಲ್ವಾ, ಅವಾಗ ಒಂದು ವಿಷಯ ಗೊತ್ತಾಗುತ್ತೆ. ಆಪರೇಷನ್ ಮಾಡದ್ಮೇಲೆ ಈ ತರ ಬಿಲ್ಡಿಂಗ್ ಕೊಲಾಪ್ಸ್ ಆಗಿ ಅದ್ರಲ್ಲಿ ಒಂದು ಬ್ಲಡ್ ಗ್ರೂಪ್ ನಿಮ್ ಮಗನ್ಗೆ ಮ್ಯಾಚ್ ಆಗುತ್ತೆ, ಅವರು ಬದುಕೋತರ ಇಲ್ಲ, ಆ ಹಾರ್ಟ್ ನ ನೀವ್ ಹಾಕ್ಬೋದು ಅಂತ ಹೇಳಿರ್ತಾರೆ. ಈ ಫೋನ್ ಕಾಲ್ ಒಂದ್ ಸ್ವಲ್ಪ ಬೇಗ ಮಾಡಿದಿದ್ರೆ ನನ್ ದೊಡ್ಡ ಮಗ ಕೂಡ ಬದುಕಿರೋನಲ್ವಾ ಅಂತ ಹೇಳಿ ಈಗ ತುಂಬಾ ಫೀಲ್ ಮಾಡ್ತಾರೆ. ನಾನಾಗ ದುಡ್ಕಿ ನಿರ್ಧಾರ ತಗೊಳ್ದಿದ್ರೆ ನೀವಿಬ್ರು ಬದುಕ್ತಾ ಇದ್ರಿ, ಆದ್ರೆ ಇವಾಗ ಈ ಪರಿಸ್ಥಿತಿಗೆ ನಾನೇ ಕಾರಣ ಆಗ್ಬಿಟ್ನಲ್ಲ ಅಂತ ಹೇಳಿ ಅವ್ರ ಅಮ್ಮನ ಒಂದು ಲೆಟರ್ ನ ಬರ್ದು ಸುಸೈಡ್ ಮಾಡ್ಕೊಂಡು ಸತ್ತೋಗ್ತಾರೆ. ಈ ವಿಷಯ ಪೊಲೀಸ್ ಆಫೀಸರ್ ಅವ್ರಿಗೆ ಗೊತ್ತಾದಾಗ ಆ ಲೆಟರ್ ಅಲ್ಲಿ ಅವ್ರಮ್ಮ ಕ್ಲಿಯರ್ ಆಗಿ ಬರ್ದಿರ್ತಾರೆ, ನನ್ ಮಗನ್ಗೆ ಯಾರೋ ತಲೆಗೆ ಶೂಟ್ ಮಾಡ್ಬಿಟ್ಟಿದ್ರು, ಆಮೇಲೆ ನಾನು ಅವ್ನ್ಗೆ ಕರ್ಕೊಂಡೋಗಿ ಹಾರ್ಟ್ ಸರ್ಜರಿ ಮಾಡಿದ್ದು ಅಂತ. ಅಂದ್ರೆ ಅವ್ನ ಹಾರ್ಟ್ ಎತ್ತಿ ಚಿಕ್ಕ ಮಗನ್ಗೆ ಹಾಕದೆ ಅಂತ. ಇದನ್ನ ಅಲ್ಲಿ ಬಂದಿರೋ ನಮ್ ಹೀರೋಯಿನ್ ಕೇಳಿಸ್ಕೊಂಡ್ಬಿಟ್ಲು. ಅವಾಗೆ ಅವಳಿಗೆ ಅರ್ಥ ಆಗೋದು, ಹಂಗಾದ್ರೆ ಅವಾಗ ನನ್ ಹೀರೋಗೆ ಶೂಟ್ ಮಾಡಿದ್ದು ನಾನೇನಾ, ಈ ವಿಷಯ ಅವ್ನಿಗೆ ಗೊತ್ತಿತ್ತು, ಆದ್ರೆ ನನ್ನ ಹತ್ರ ಏನು ಹೇಳದೆ ಮುಚ್ಚಿಟ್ಬಿಟ್ಟ. ಹಂಗ್ ನೋಡಿದ್ರೆ ಅವ್ನು ಇವಾಗ US ಗೆ ಕೂಡ ಹೋಗಿರೋದಿಲ್ವಲ್ಲ, ಅವ್ನ್ ನನ್ನಿಂದ ದೂರ ಹೋಗಕ್ಕೆ ಟ್ರೈ ಮಾಡಿರೋದು ಅಂತ ಹೇಳಿ ಪೊಲೀಸ್ ಅವ್ರಿಗೆ ಕಾಲ್ ಮಾಡಿದಾಗ, ಮೀನ್ಸ್ ಅವ್ರ ಹತ್ರ ಹೋಗಿ ಕೇಳಿದಾಗ ಅವ್ರು ಹೇಳ್ತಾರೆ, ಹೌದು ಅವ್ನು US ಗೆ ಹೋಗಿಲ್ಲ, ಅವ್ನ ಈ ತರ ಸೂಸೈಡ್ ಮಾಡ್ಕೊಂಡ್ ಸತ್ತೋದ ಅಂತ ಹೇಳಿ ಒಂದು CCTV ಫುಟೇಜ್ ಸಿಕ್ಕಿದೆ ಅಂತ. ಇದನ್ನ ಕೇಳಿಸ್ಕೊಂಡು ಅವಳಿಗೆ ತುಂಬಾನೇ ಬೇಜಾರಾಗುತ್ತೆ. ಅವಳು ಅದೇ ಬೆಟ್ಟ ತುದಿಯಲ್ಲಿ ಹೋಗಿ ನಿಂತ್ಕೊಂತಾಳೆ. ಸೂಸೈಡ್ ಮಾಡ್ಕೋಬೇಕು ಅಂತ ಒಂದ್ ಕಡೆ ಯೋಚನೆ ಇದ್ರೆ ಕೂಡ ನಾನ್ ಚೆನ್ನಾಗಿ ಬದುಕ್ಬೇಕು ಅಂತ ತಾನೆ ಹೀರೋ ಈ ತರ ಒಂದು ಡಿಸಿಷನ್ ನ ತಗೊಂಡ. ಸೊ ನಾನ್ ಸಾಯೋದ್ರಲ್ಲಿ ನನ್ಗೆ ಅರ್ಥ ಇಲ್ಲ ಅಂತ ಅವಳಾಗ ಅವಳೆ ಚೇತರಿಸ್ಕೊಂತಾಳೆ. ಅಷ್ಟೇ ಅಲ್ಲ, ಜೂನಿಯರ್ ಗೆ ಕೂಡ ನಮ್ಮ ಹೀರೋ ಒಂದು ಅವಕಾಶನ ಕೊಟ್ಟಿದ್ದ ಅಲ್ವಾ, ಸರಿ ಆಯ್ತು ನೀನ್ ಅದು ಸಂತೋಷವಾಗಿ ಬದುಕು ಅಂತ ಹೇಳಿ ಅವ್ನ ಮೈಯಲ್ಲಿ ಇದ್ದಾನೆ ಅಂತ ಡೆತ್ ಸ್ಕ್ವಾಡ್ ಅವ್ರ ಹತ್ರ ನಮ್ ಹೀರೋ ಕೂಡ ಹೇಳಲ್ಲ. ಸೊ ಅವನೇ ಇವಾಗ ಹೀರೋಯಿನ್ ನ ನೋಡ್ಕೊಂತಾ ಇರೋದು. ಮೋಸ್ಟ್ಲಿ ಆಕ್ಟರ್ ಹೀರೋಯಿನ್ ನ ಮದ್ವೆ ಮಾಡ್ಕೊಂಡ ಏನು ಅಂತ ಗೊತ್ತಿಲ್ಲ. ಇವಾಗ ಅವ್ರಿಗೆಲ್ಲ ವಯಸ್ಸಾಗ್ಬಿಟ್ಟಿದೆ. ಈ ಕತೆನ ಆ ಆಕ್ಟರ್ ಬಂದು ಆ ಮಕ್ಕಳಿಗೆ ಹೇಳ್ತಾ ಇರೋದು. ಆಗ ಹೀರೋಯಿನ್, ಆವಾಗ ವಯಸ್ಸಾಗಿರೋ ನಮ್ ಹೀರೋಯಿನ್ ಆಕ್ಟರ್ ನ ಬೈತಾ ಇರ್ತಾಳೆ. ಇಲ್ಲಿ ಸತ್ತು ಡೆತ್ ಸ್ಕ್ವಾಡ್ ಹತ್ರ ಸಿಕ್ಕಿರೋ ನಮ್ ಹೀರೋ ಹೇಳ್ತಾನೆ, ಇಲ್ಲಿ ನೋಡಿ ನಾನ್ ಮಾಡಿರೋ ತಪ್ಪೆ, ನೀವ್ ನನ್ಗೆ ಏನೇ ಪನಿಷ್ಮೆಂಟ್ ಕೊಟ್ರು ದಯವಿಟ್ಟು ನಾನ್ ಈ ತರ ರೀಪರ್ ಆಗಿರೋದಕ್ಕೆ ಒಂದ್ ಅವಕಾಶ ಮಾಡ್ಕೊಡಿ, ನನ್ ಸೋಲ್ ನ ಮಾತ್ರ ನೀವ್ ತೆಗಿಬೇಡಿ, ನನಗೆ ಇನ್ನೊಂದ್ ಜನ್ಮ ಇಲ್ದೇ ಇರೋ ತರ ಬೇಕಾಗಿದ್ರೆ ಮಾಡ್ಬಿಡಿ ಅಂತ ಹೇಳ್ತಾರೆ. ಅದು ತುಂಬಾ ದೊಡ್ಡ ವಿಷಯ ಅಲ್ವಾ. ಸೊ ಡೆತ್ ಸ್ಕ್ವಾಡ್ ಅವರು ಅದನ್ನೇ ನಮ್ ಹೀರೋಗೆ ಕೂಡ ಅನ್ವಯಿಸ್ಬಿಡ್ತಾರೆ. ಅಷ್ಟೇ ಅಲ್ಲ, ಈಗ ಹೀರೋಯಿನ್ಗೆ ತುಂಬಾ ವಯಸ್ಸಾಗಿದೆ ಅಲ್ವಾ, ಆತರ ಒಂದಿನ ಅವಳು ಸತ್ತು ಹೋಗ್ತಾಳೆ. ಅವಾಗ ಅವಳನ್ನ ಸೋಲ್ ನ ಕಲೆಕ್ಟ್ ಮಾಡೋದಕ್ಕೆ ನಮ್ ಹೀರೋನ ಜಾಗಕ್ಕೆ ಬರೋದು. ಇನ್ ಕೇಸ್ ಡೆತ್ ಸ್ಕ್ವಾಡ್ ಅವರೇ ನಮ್ ಹೀರೋಗೆ ಏನಾದ್ರೂ ಪನಿಷ್ಮೆಂಟ್ ಕೊಟ್ಟಿದ್ರೆ ಅವ್ನ್ ಇವಾಗ ಈ ತರ ಗ್ರಿಮ್ರಿಪರ ಕೂಡ ಬರ್ತಾ ಇರ್ಲಿಲ್ಲ. ಹೀರೋಯಿನ್ ಮೀಟ್ ಮಾಡಕ್ ಅವ್ನಿಗೆ ಇನ್ನೊಂದ್ ಚಾನ್ಸ್ ಕೂಡ ಸಿಗ್ತಾ ಇರ್ಲಿಲ್ಲ. ಅವ್ನ್ಗೆ ನನ್ಗೆ ಇನ್ನೊಂದ್ ಜನ್ಮ ಬೇಡ ಅಂತ ಅವ್ನ್ ಕೇಳದ್ನಲ್ವಾ, ಅದೇ ಅವ್ನ್ಗೆ ಪ್ಲಸ್ ಪಾಯಿಂಟ್ ಆಯ್ತು. ಈಗ ಸತ್ತು ನಮ್ ಹೀರೋಯಿನ್ ಕೂಡ ಹೀರೋನ ಸೇರಿದ್ಲು. ಇವಾಗ ಇಬ್ಬರಿಗೂ ಎಲ್ಲ ನೆನ್ಪಿದೆ ಅಲ್ವಾ, ಇಬ್ರು ಒಂದಾಗೆ ಇರ್ತಾರೆ. ಈ ತರ ಒಂದಾಗ್ ನಡ್ಕೊಂಡ್ ಬರ್ತಾ ಇರೋಂಗೆ ಸೀರೀಸ್ ನ ಕೂಡ ಮುಗಿಸಿದ್ದಾರೆ. ಭೂಮಿ ಮೇಲೆ ಒಂದಾಗ್ ಬದುಕಕ್ ಅವ್ರಿಗೆ ಚಾನ್ಸ್ ಇಲ್ಲ ಅಂತಂದ್ರು ಸತ್ ಮೇಲಾದ್ರೂ ಒಂದಾಗಿದಾರಲ್ವಾ, ಈ ತರನೇ ಒಂದು ಗುಡ್ ಎಂಡಿಂಗ್ ನ ಕೊಟ್ಟು ಸೀರೀಸ್ ನ ಮುಗಿಸಿದ್ದಾರೆ. ತುಂಬಾನೇ ಚೆನ್ನಾಗಿತ್ತಲ್ವಾ. ಅಂಡ್ ಈ ವಿಡಿಯೋ ನೀವೆಲ್ಲ ಇಷ್ಟಪಟ್ಟಿದ್ದೀರಾ ಅಂತ ಅನ್ಕೊಂಡಿದೀನಿ. ಇಷ್ಟ ಆಗಿದ್ರೆ ಲೈಕ್ ಮಾಡಿ, ಫ್ರೆಂಡ್ಸ್ ಅಂಡ್ ಫ್ಯಾಮಿಲಿಗೂ ಶೇರ್ ಮಾಡಿ. ನಿಮ್ಮನ್ನ ನೆಕ್ಸ್ಟ್ ಇಂಟ್ರೆಸ್ಟಿಂಗ್ ಆಗಿರೋ ಒಂದು ಮೂವಿಯಲ್ಲಿ ಮೀಟ್ ಆಗ್ತೀನಿ. ಮೂವಿ ಹಾಕಿ ತುಂಬಾ ದಿನ ಆಯ್ತಲ್ವಾ, ಸೊ ಒಂದು ಮೂವಿಯಲ್ಲಿ ಮೀಟ್ ಆಗ್ತೀನಿ. ಆಮೇಲೆ ಒಂದು ಹೊಸ ಸೀರೀಸ್ ನ ಸ್ಟಾರ್ಟ್ ಮಾಡೋಣ. ಥ್ಯಾಂಕ್ ಯು.